ನಾವು ಸಾಯೋ ಮುಂಚೆ ಹುಚ್ಚರಾಗಿ ಸಾಯ್ತೀವಿ. ವಿಕ್ಷಿಪ್ತರಾಗಿ ಬೀದಿನಲ್ಲಿ ಅಲಿತಾ ಇರ್ತಾರೆ ಹುಚ್ಚರಂತೆ, ಬಟ್ಟೆಗಳನ್ನ ಹರ್ಕೊಳ್ತಾ. ಬಹುಶಃ ಇನ್ನೊಂದು 5-6 ವರ್ಷಗಳಲ್ಲೇ ನಾವು ತಪ್ಪಿಸ್ಕೊಳ್ಳೋಕ್ ಬಯಸ್ತಾ ಇದ್ದ ಮಹಾಪ್ರಳಯ ಬರುತ್ತೆ ಅನ್ಸುತ್ತೆ. ಮನೆಗಳಲ್ಲಿ ಜನ ಒಬ್ರನ್ನೊಬ್ರು ಕೊಲ್ತಿರ್ತಾರೆ. ಜಗತ್ತಿನ ಜನಸಂಖ್ಯೆಯ 0.01% ಜನರು ಈ ಇಡೀ ಗ್ರಹದ ನಾಶಕ್ಕೆ ಕಾರಣರಾಗಿದ್ದಾರೆ. ಮತ್ತೆ ಈ ವಿಷಯ ಎಂದಿಗೂ ಬಹಿರಂಗವಾಗೋದಿಲ್ಲ. ಬದಲಿಗೆ ಸಾಮಾನ್ಯ ಜನರನ್ನ ಅಪರಾಧಿಗಳನ್ನಾಗಿ ಮಾಡಲಾಗ್ತಾ ಇದೆ. ಅವರಿಗೆ ಹೇಳ್ತಾರೆ, ನೋಡಿ, ನೀವು ರೀಸೈಕ್ಲಿಂಗ್ ಮಾಡಿ, ನೀವು ಒಂದ್ ಬಲ್ಬ್ನ ಕಡಿಮೆ ಬಳಸಿ, ನೀವು ಕಾರಿನ ಜಾಗದಲ್ಲಿ ಒಂದ್ ಕೆಲಸ ಮಾಡಿ, ನೀನ್ ಬಸ್ಸಲ್ಲಿ ಹೋಗು, ನೀನು ಎಲೆಕ್ಟ್ರಿಕ್ ಗಾಡಿನ ಓಡಿಸು. ಯಾಕಂದ್ರೆ ಯಾರು ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತಾ ಇದಾರೋ ಅವರು ಎಲ್ರಿಗಿಂತ ದೊಡ್ಡ ಎಮಿಟರ್ಗಳು. ನೀವಿವತ್ತು ಸಹಾರಾ ಮರುಭೂಮಿ ಅಂತ ಕರೀತಿರಲ್ಲ, ಅದು ಮುಂಚೆ ಏನಾಗಿತ್ತು ಅಂತ ಗೊತ್ತಾ? ಅದು ಒಂದು ಕಾಲದಲ್ಲಿ ಸಮೃದ್ಧವಾದ ದಟ್ಟವಾದ ಕಾಡಾಗಿತ್ತು. ಇದು ಕ್ಲೈಮೇಟ್ ನ ಶಕ್ತಿ. ನಮಸ್ತೆ ಸರ್. ಈ ದಿನ ನಾನು ಬಿಸಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಬಿಸಿಲು ಎಷ್ಟಿತ್ತು ಅಂದ್ರೆ ನಾವು ಸೆಷನ್ 4:30ರಿಂದ 5:30ಕ್ಕೆ ಬದಲಾಯಿಸಬೇಕಾಗಿತ್ತು. ಮತ್ತೆ ಇದು ಅಲ್ಲದೆ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಓದಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ವಿಚಾರ ಇವತ್ತಿನ ಮಾತ್ರ ಅಲ್ಲ, ಜನವರಿಯಿಂದ ಇಲ್ಲಿವರೆಗೂ ಎಷ್ಟು ತಿಂಗಳುಗಳು ಕಳೆದಿದೆ ಇಲ್ಲಿವರೆಗೂ, ಅವೆಲ್ಲವೂ ಕೂಡ ರೆಕಾರ್ಡ್ನ ಬ್ರೇಕ್ ಮಾಡ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಇಲ್ಲಿವರೆಗೂ ಎಷ್ಟು ರೆಕಾರ್ಡ್ಸ್ ಇದ್ದು, ನಾವು ಹೈಯೆಸ್ಟ್ ಟೆಂಪರೇಚರ್ದು ಜನವರಿನಲ್ಲಿ ಮುರಿದಿತ್ತು, ಆ ರೆಕಾರ್ಡ್ ಅದು ಫೆಬ್ರವರಿ ಮುರಿತು. ಹೀಗೆ ಮಾಡ್ತಾ ಮಾಡ್ತಾ ಈ ವರ್ಷ ಪೂರ್ತಿ ಎಲ್ಲ ಏನಿದೆ ಇಲ್ಲಿವರೆಗೂ ಯಾವ ರೆಕಾರ್ಡ್ ಇತ್ತು ಅದನ್ನ ಮುರಿದ್ಬಿಟ್ಟಿದೆ. ಈಗ ಈ ರೀತಿಯ ಒಂದು ಬಿಸಿಲು ಏನಿದೆ, ಇದೊಂದು ಮೊದಲು ನಾವೇ ಇದನ್ನ ಸಹಿಸ್ಕೋಬೇಕು. ಅಲ್ಲಿಂದ ನಾವು ಹೊರಗಡೆ ಬಂದಾಗ 2 ನಿಮಿಷನೂ ಕೂಡ ಬಿಸಿಲಲ್ಲಿ ಇರೋದಕ್ಕೆ ಆಗೋದಿಲ್ಲ ನಮ್ಗೆ. ಆದ್ರೆ ನಾನೇನ್ ನೋಡ್ತಾ ಇದ್ದೀನಿ, ಇದೆಲ್ಲದರ ಜೊತೆಗೆ ಭಾರತದ ಪಾಪ್ಯುಲೇಷನ್ ಏನಿದೆ, ಅವ್ರು ಎಲ್ಲರ ಒಂದು ಕೆಲಸ ಯಾವ ರೀತಿ ಇರುತ್ತೆ ಅಂದ್ರೆ, ಅವ್ರು ಇಡೀ ದಿನ ಹೊರಗಡೆನೆ ಇರಬೇಕಾಗುತ್ತೆ, ಬಿಸಿಲಲ್ಲೇ ಇರಬೇಕು. ಇದರ ಮಧ್ಯೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಯಾವ ಕಡೆ ಹೋಗ್ತಾ ಇದೀವಿ ಅಂತ. ಈ ರೀತಿಯ ಬಿಸಿಲು, ಈ ರೀತಿಯ ಒಂದು ವಾತಾವರಣ ಯಾವ ರೀತಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ. ಇನ್ಸೆನಿಟಿ. ಮತ್ತಿದು ಈ ವರ್ಷ ಮಾತ್ರ ನಡೀತಾ ಇಲ್ಲ, ಜನವರಿಯಿಂದ ಮೇ ತನಕ ಮಾತ್ರ. ಕಳೆದ 11 ತಿಂಗಳು ಇಲ್ಲಿವರೆಗೂ ಇತಿಹಾಸದ 11 ಅತ್ಯಂತ ಬಿಸಿಯಾದ ತಿಂಗಳು ಸೇರಿವೆ. ಅಂದ್ರೆ ನೀವು ಅಕ್ಟೋಬರ್ ತಿಂಗಳನ್ನ ತಗೊಂಡ್ರೆ ಅದು ಇಲ್ಲಿವರೆಗಿನ ಅತ್ಯಂತ ಹಾಟೆಸ್ಟ್ ತಿಂಗಳಾಗಿತ್ತು. 5 ಅಲ್ಲ 11 ತಿಂಗಳು ಹೀಗಿದ್ವು. ಈಗ ಇದರ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಇದಾವಲ್ಲ, ಅದ್ರ ಬಗ್ಗೆ ನಾವು ತುಂಬಾ ಸರಿ ಮಾತು ಆಡ್ತಿರ್ತೀವಿ. ಆದರೆ ಇದರ ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆಯಲ್ಲ, ಅದು ಈಗ ಹೊರಗೆ ಬರ್ತಿದೆ. ಅದ್ರ ಬಗ್ಗೆ ತುಂಬಾ ಕಡಿಮೆ ಚರ್ಚೆ ಆಗಿದೆ. ಅದು ಏನಂದ್ರೆ, ನಮ್ಮ ಸಂಪೂರ್ಣ ದೈಹಿಕ ವ್ಯವಸ್ಥೆ ಏನಿದೆ ಅದು ಇಷ್ಟು ತಾಪಮಾನಕ್ಕೆ ಇವಾಲ್ವ್ ಆಗಿಲ್ಲ. ಎವಲ್ಯೂಷನ್ನ ಪೂರ್ತಿ ಪ್ರಕ್ರಿಯೆಯಲ್ಲಿ ಮನುಷ್ಯರು, ಇತರ ಪ್ರಜಾತಿಗಳು, ಪ್ರಾಣಿಗಳು ಯಾವು ಇಷ್ಟು ತಾಪಮಾನನ ಎಂದೂ ಅನುಭವಿಸಿರ್ಲಿಲ್ಲ. ಈಗ ಈ ತಾಪಮಾನ ಇದೆಯಲ್ಲ, ಇದು ನಮ್ಮ ದೇಹದ ಲಿಮಿಟ್ಸ್ಗಿಂತ ಜಾಸ್ತಿ ಇದೆ. ಅದರಿಂದ ನಮ್ಮ ಚರ್ಮ ಸುಡ್ತಾ ಇದೆ ಅಂತ ಅಲ್ಲ. ಅದರಿಂದ ಏನಾಗ್ತಿದೆ ಅಂತಂದ್ರೆ, ನಾವು ಮಾಸ್ ಇನ್ಸೆನಿಟಿ ಯುಗಕ್ಕೆ ಪ್ರವೇಶಿಸ್ತಾ ಇದೀವಿ. ಹ್ಯೂಮನ್ ಡಿಸಿಷನ್ ಮೇಕಿಂಗ್ಗೆ ತೊಂದರೆ ಆಗ್ತಾ ಇದೆ. ನೀವು ಸರಿಯಾಗಿ ಯೋಚಿಸೋಕೆ ಸಾಧ್ಯ ಆಗಬೇಕು ಅಂದ್ರೆ ದೇಹದ ತಾಪಮಾನ ಒಂದು ಮಿತಿನಲ್ಲಿ ಇರಬೇಕು. ಮತ್ತೆ ದೇಹದ ಮೇಲೆ ಬೀಳೋ ಗಾಳಿ, ಬೀಳೋ ಬಿಸಿಲು ಕೂಡ ಅದ್ರ ತಾಪಮಾನನೂ ಒಂದು ಮಿತಿನಲ್ಲಿ ಇರಬೇಕು. ಯಾವಾಗ ತಾಪಮಾನ ಅದಕ್ಕಿಂತ ಜಾಸ್ತಿ ಆಗುತ್ತೋ ನಿಮ್ಮ ವೈಚಾರಿಕ ಪ್ರಕ್ರಿಯೆಯು ಸಂಪೂರ್ಣವಾಗಿ ಹಾಳಾಗುತ್ತೆ. ಹೇಗೆ ಅಂತಂದ್ರೆ, ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತಲ್ಲ ಆ ರೀತಿ. ಸೆಕೆ ಜಾಸ್ತಿ ಆದಾಗ ನೋಡಿದಿರಲ್ಲ, ತಿಂದಿದ್ದೆಲ್ಲ ಬೇರೆ ರೀತಿನೇ ಜೀರ್ಣ ಆಗ್ತಿರುತ್ತೆ. ಆಹಾರ ವ್ಯವಸ್ಥೆ ಬೇಸಿಗೆಯಲ್ಲಿ ಒಂಥರ, ಚಳಿಗಾಲದಲ್ಲಿ ಒಂಥರ. ಇದ್ರ ಬಗ್ಗೆ ಎಲ್ಲ ಗೊತ್ತಲ್ವಾ ನಿಮಗೆ? ಹೇಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತಾಪಮಾನ ಪರಿಣಾಮ ಬೀರುತ್ತೋ ಅದೇ ರೀತಿ ಈ ನಮ್ಮ ಸಂಪೂರ್ಣ ಭಾವನೆಗಳನ್ನು ಹೊಂದಿರೋ ವೈಚಾರಿಕ ವ್ಯವಸ್ಥೆ ಇದೆಯಲ್ಲ, ಅದ್ರ ಮೇಲೂ ತಾಪಮಾನ ಪರಿಣಾಮ ಬೀರುತ್ತೆ. ನಿಮ್ಮ ವಿಚಾರಗಳು ಬದಲಾಗ್ತಾ ಹೋಗ್ತವೆ ತಾಪಮಾನದಿಂದ. ನೀವು ಹುಚ್ಚರಾಗ್ತಿದ್ದೀರಾ, ಎಲ್ಲರೂ ಹುಚ್ಚರಾಗ್ತಾ ಇದ್ದಾರೆ. ಬಿಹಾರದ ಯಾವುದೋ ಜಿಲ್ಲೆಯಲ್ಲಿ ಯಾರೋ ಒಬ್ರು ಇತ್ತೀಚೆಗೆ ರಿಪೋರ್ಟ್ ಹಾಕಿದ್ರು. ಅಲ್ಲಿ ಡಾಗ್ಸ್ ಬೈಟಿಂದ ಸಾಯೋರ ಸಂಖ್ಯೆ 6 ಪಟ್ಟು ಹೆಚ್ಚಾಗಿದೆ ಅಂತ ಕಳೆದ ತಿಂಗಳಲ್ಲಿ. ಮತ್ತೆ ಈ ನಾಯಿಗಳು ಕಚ್ತಾ ಇರೋದು ರೇಬಿಸ್ನಿಂದಲ್ಲ, ಇವು ಶೆಕೆಯಿಂದ ಹುಚ್ಚಾಗ್ಬಿಟ್ಟಿದ್ದಾವೆ. ಇನ್ನೊಂದು ಕೇಳಿ, ಈ ತರ ಪ್ರಾಣಿಗಳು ಸಾಮಾನ್ಯವಾಗಿ ಆಕ್ರಮಣಕಾರಿಯಾಗಿರೋದಿಲ್ಲ. ಈಗ ಹಸು, ಅದೇ ತರ ಕುರಿ, ಇವೆಲ್ಲ ಒತ್ತಾಯಪೂರ್ವಕವಾಗಿ ಆಕ್ರಮಣಕಾರಿ ಆಗ್ತಿದ್ದಾವೆ. ಇವುಗಳ ವರ್ತನೆ ಬದಲಾಗ್ತಾ ಇದೆ. ಮತ್ತೆ ಇದೇ ವಿಷಯ ಮನುಷ್ಯರಲ್ಲಿಯೂ ಕೂಡ ಕಾಣಬಹುದು. ಮನುಷ್ಯನ ವರ್ತನೆಯೇ ಬದಲಾಗ್ತಾ ಇದೆ, ಇನ್ನೇನೋ ಆಗ್ತಾ ಇದ್ದಾನೆ. ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ ಅಲ್ವಾ? ಈಗ ಇದನ್ನ ನಾವು
ಒಂದೆರಡು ಡಿಗ್ರಿ ಬದಲಾಗಿದೆ ಅಷ್ಟೇ, ಮತ್ತೆ ಎಷ್ಟು ಬದಲಾಗಿದೆಯೋ ಅದು ಮತ್ತೆ ಸರಿಯಾಗುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ವಲ್ಲ. ತಾಪಮಾನದಲ್ಲಿ 4-5 ಡಿಗ್ರಿಯಷ್ಟು ಹೆಚ್ಚಾಗ್ತಾ ಇದೆ. ಮತ್ತೆ ಎಷ್ಟೋ ಏರಿಕೆ ಆಗ್ತಾ ಇದೆಯೋ ಅದು ನಿರಂತರವಾಗಿದೆ. ಮತ್ತೆ ಮುಂದೆ ಅದು ಇನ್ನೂ ಹೆಚ್ಚಾಗುತ್ತೆ. ಇತ್ತೀಚೆಗೆ ಹಾಕಿದ್ರಲ್ಲ, ಕಮ್ಯುನಿಟಿಲಿ ಹಾಕಿದ್ರಲ್ವಾ ಭೋಪಾಲಲ್ಲಿ, ಅಷ್ಟು ಟೆಂಪ್ರೇಚರ್ನ ತಡ್ಕೊಳ್ಳೋದಕ್ಕೆ ಆ AC ಡಿಸೈನೇ ಆಗಿರಲಿಲ್ಲ, ಅದು ಬ್ಲಾಸ್ಟ್ ಆಯಿತು. ಅದೇ ರೀತಿ ನಿಮ್ಮ ಬ್ರೈನ್ ಇದೆಯಲ್ಲ, ಅದು ಡಿಸೈನೇ ಆಗಿಲ್ಲ ಈ ಟೆಂಪ್ರೇಚರ್ನ ತಡ್ಕೊಳ್ಳೋಕೆ. ಇದು ಬ್ಲಾಸ್ಟ್ ಅಂತೂ ಆಗಲ್ಲ, ಆದರೆ ಇದ್ರ ಒಳಗಡೆ ಇರೋ ನ್ಯೂರಲ್ ಸರ್ಕ್ಯೂಟ್ಸ್ಗಳು ಅವೆಲ್ಲ ಉಲ್ಟಾಪಲ್ಟ ಆಗ್ಬಿಡ್ತವೆ. ಯಾಕಂದರೆ ಪ್ರತಿಯೊಂದು ಕೂಡ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಒಳಗೆ ನಡೆಯುವಂಥ ಆಟ ಅದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಅದು ಎಲೆಕ್ಟ್ರಿಕಲ್ ಕೆಮಿಕಲ್ ಸರ್ಕ್ಯೂಟ್ಸ್ ಇರೋದು ಒಳಗಡೆ. ಮತ್ತೆ ಎಲ್ಲ ಸರ್ಕ್ಯೂಟ್ಗಳು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರ್ತವೆ. ನಿಮಗೆ ಜ್ವರ ಬಂದಾಗ ನೀವು ಏನೇನೋ ಯೋಚನೆ ಮಾಡ್ತಾ ಇರ್ತೀರಾ, ಗೊತ್ತಿದೆಯಾ? ನೆನ್ಪುಂಟ? ಅದೇ ರೀತಿ ಪೂರ್ತಿ ಮಾನವ ಕುಲ, ಈ ಜ್ವರ ಇದೆಯಲ್ಲ, ಇದು ಒಂದಿಬ್ರಿಗಲ್ಲ, ಪೂರ್ತಿ ಮಾನವ ಕುಲಕ್ಕೆ. ಪೂರ್ತಿ ಮಾನವ ಕುಲದ ಯೋಚನೆಯ ವಿಧಾನನೇ ಬದಲಾಗುತ್ತೆ. ಮತ್ತೆ ಹೆಚ್ಚು ಕಮ್ಮಿ ಅದೇ ಆಗುತ್ತೆ ನೀವು ಮಹಾಭಾರತದಲ್ಲಿ ಓದಿದ್ದು. ಶ್ರೀಕೃಷ್ಣ ಅವರಿಗೆ ದ್ವಾರಕದಲ್ಲಿ ಏನಾಯ್ತು? ಅಂತರ್ಯುದ್ಧ. ಅಲ್ಲಿ ಒಬ್ರನ್ನೊಬ್ರು ಕೊಂದ್ಬಿಟ್ರು. ಇವತ್ತಿನ ಸುದ್ದಿ ಏನಂದ್ರೆ, ಪ್ರಪಂಚದಲ್ಲಿ ನಡೆಯೋ ಸಿವಿಲ್ ವಾರ್ಸ್, ಗೃಹ ಯುದ್ಧದ ಅಪಾಯ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಜನ ಈ ಸಂಪೂರ್ಣ ಹವಾಮಾನ ಬದಲಾವಣೆಯಿಂದ ಹುಚ್ಚರಾಗ್ತಾ ಇದ್ದಾರೆ. ಮತ್ತೆ ಈ ಜನರಲ್ಲಿ ಆಡಳಿತಗಾರರು ಸೇರಿದ್ದಾರೆ. ಜನಗಳು ಅಂದ್ರೆ ಅದರಲ್ಲಿ ಅವರು ಇದ್ದಾರೆ, ಡಿಸಿಷನ್ ಮೇಕರ್ಸ್, ಅವರು ಹುಚ್ಚರಾಗ್ತಾ ಇದ್ದಾರೆ. ಇದನ್ನ ಕೇಳಿದ್ರೆ ನಿಮಗೆ ವಿಚಿತ್ರ ಅನ್ಸ್ಬೋದು, ಆದರೆ ನೀವೊಂದ್ಸರಿ ಯೋಚನೆ ಮಾಡಿ. ನೀವು ಮಾರ್ಕೆಟಲ್ಲಿ ಹೋಗ್ತಾ ಇರ್ತೀರಾ, ಮತ್ತೆ ನೀವು ಏನು ತಗೋತೀರಾ? ನಿಮ್ಮ ನಿರ್ಧಾರ ಬದಲಾಗ್ತಿದೆ. ನಿಮ್ಗೆ ಯಾವ ಕಲರ್ ಬೇಕು, ನಿಮ್ಮ ನಿರ್ಧಾರಗಳು ಬದಲಾಗ್ತಿದೆ. ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರನೂ ಬದಲಾಗ್ತಿದೆ. ನೀವು ಮದುವೆ ಆಗಬೇಕೋ ಬೇಡವೋ ಅನ್ನೋ ನಿರ್ಧಾರನೂ ಬದಲಾಗ್ತಾ ಇದೆ. ಈ ಹವಾಮಾನ ಬದಲಾವಣೆ ನಿಮ್ಮಲ್ಲಿ ಈ ತರ ಬದಲಾವಣೆನ ತರ್ತಾ ಇದೆ. ನಾವು ಮಾಸ್ ಎಕ್ಸ್ಟಿನ್ಷನ್ಗಿಂತ ಮೊದಲು ಮಾಸ್ ಇನ್ಸೇನಿಟಿನ ಅನುಭವಿಸಲಿದ್ದೇವೆ. ನಾವು ಸಾಯ್ತೀವಿ ನಾವು, ಆದರೆ ಬರೀ ಬಿಸಿಲಿಂದ ಸಾಯ್ತೀವಿ ಅಂತ ಅನ್ಕೋಬೇಡಿ. ನಾವು ನಮ್ಮ ಹುಚ್ಚುತನದಿಂದ ಸಾಯ್ತೀವಿ. ನಾವು ಸಾಯೋದಕ್ಕಿಂತ ಮುಂಚೆ ಹುಚ್ಚರಾಗಿ ಸಾಯ್ತೀವಿ. ವಿಕ್ಷಿಪ್ತರಂತೆ ಓಡ್ತಾ ಇರ್ತಾರೆ ರಸ್ತೆಲಿ, ಹುಚ್ಚರಾಗಿ ತಮ್ಮ ಬಟ್ಟೆನೆ ಹರಿದಾಕ್ತಾ ಪೂರ್ತಿ ಅರಿದುಕೊಂಡು ರಸ್ತೆಗೆ ಬರ್ತಾನೆ, ಸ್ವಲ್ಪ ದೂರ ಓಡೋಗ್ತಾನೆ, ಮತ್ತು ಆಮೇಲೆ ಹೆಣ ಆಗಿ ಸುಡ್ತಾ ಇರೋ ರಸ್ತೆಯಲ್ಲಿ ಬಿದ್ದು ಹೋಗ್ತಾನೆ. ಮಾನವ ಕುಲದ ಅಂತ್ಯ ಹೀಗಾಗುತ್ತೆ. ಇದು ಪ್ರಾಣಿಗಳಲ್ಲಿ ಕಾಣ್ತಿದೆ, ಪಕ್ಷಿಗಳಲ್ಲಿ ಕಾಣ್ತಾ ಇದೆ. ಪಕ್ಷಿಗಳ ನಡವಳಿಕೆ ಬದಲಾಗಿದೆ, ಅವುಗಳ ಮಿಲನದ ಪ್ರಕ್ರಿಯೆ ಬದಲಾಗಿದೆ. ಯಾರು ಸ್ವಲ್ಪ ಕೃಷಿ ಭೂಮಿಯಿಂದ, ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದಾರೋ, ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ಅವ್ರಿಗೆ ಗೊತ್ತಿರುತ್ತೆ ಬೆಳೆಗಳ ನಡವಳಿಕೆ ಬದಲಾಗಿದೆ. ಯಾವ ಸಮಯದಲ್ಲಿ ಬಿತ್ತನೆ, ನಾಟಿ ಇವೆಲ್ಲ ಆಗ್ತಾ ಇತ್ತೋ ಅದು 10-20 ದಿನ ಹೆಚ್ಚು ಕಡಿಮೆ ಆಗ್ತಾ ಇದೆ. ಅನೇಕ ಬೆಳೆಗಳನ್ನ ಮೊದಲು ಎಲ್ಲಿ ಬೆಳೀತಾ ಇದ್ರು, ಇವಾಗ ಅಲ್ಲಿ ಬೆಳೆಯೋಕ್ಕಾಗ್ತಿಲ್ಲ. ತಾಪಮಾನ ಜಾಸ್ತಿ ಆಗಿದೆ. ಯಾರು ಸೇಬುಗಳನ್ನ ಬೆಳೀತಾ ಇದ್ರೋ ಹಿಮಾಚಲದಲ್ಲಿ, ಕಾಶ್ಮೀರದಲ್ಲಿ, ನೀವು ಅವ್ರ ಜೊತೆ ಮಾತಾಡಿ, ಅವ್ರು ನಿಮ್ಗೆ ಹೇಳ್ತಾರೆ ಸೇಬಿನ ಬದಲಾವಣೆಯ ಸಂಪೂರ್ಣ ವ್ಯವಹಾರನೇ ಬದಲಾಗ್ಬಿಟ್ಟಿದೆ. ಅದು ತಾಪಮಾನಕ್ಕೆ ತುಂಬಾ ಸೂಕ್ಷ್ಮವಾಗಿ ಇರುತ್ತೆ. ಹೊರಗಡೆ ಮಾತ್ರ ತಾಪಮಾನ ಹೆಚ್ಚಾಗ್ತಿದೆ ಅಂತ ಅಲ್ಲ, ಹೊರಗಡೆ ಹೆಚ್ಚಾಗ್ತಾ ಇರೋ ತಾಪಮಾನ ನಮ್ಮನ್ನ ಒಳಗಡೆಯಿಂದ ವಿಕ್ಷಿಪ್ತರನ್ನಾಗಿ ಮಾಡ್ತಿದೆ. ನಾವು ಹುಚ್ಚರಾಗ್ತಿದ್ವಿ, ಪಕ್ಷಿಗಳು ಹುಚ್ಚರಾಗ್ತಿದವೆ, ಹಸುಗಳು ಹುಚ್ಚರಾಗ್ತಿದವೆ, ನಾಯಿಗಳು ಹುಚ್ಚರಾಗ್ತಿದವೆ. ಮಾಸ್ ಇನ್ಸೆನಿಟಿ. ನಮ್ಗೆ ಏನ್ ಶಿಕ್ಷೆ ಸಿಗ್ತಿದೆ? ನಮ್ಮ ವಿನಾಶಕ್ಕಿಂತ ಮುಂಚೆ ನಮ್ಮ ವಿಕಲತನ ನೋಡುವಂತ ಶಿಕ್ಷೆ ಸಿಗ್ತಾ ಇದೆ ನಮ್ಗೆ. ಮನೆಗಳಲ್ಲಿ ಒಬ್ರನ್ನೊಬ್ರು ಕೊಲ್ತಾ ಇರ್ತಾರೆ. ಯಾವಾಗ ಕುಡಿಯೋಕೆ ನೀರು ಸಿಗೋದಿಲ್ವೋ ಅವಾಗ ಏನ್ ಮಾಡ್ತೀರಾ? ತಾಪಮಾನ ಇಷ್ಟು ಹೆಚ್ಚಾಗುತ್ತೆ, ಏನ್ ಮಾಡ್ತೀರಾ? ಮತ್ತಿದೆಲ್ಲ ಒಂದು ಹಂತಕ್ಕೆ ಮೇಲೆ ಇರುತ್ತೆ, ಮತ್ತೆ ಒಂದು ಟಿಪ್ಪಿಂಗ್ ಪಾಯಿಂಟ್ ನಲ್ಲಿ ಸೀದಾ ಕೆಳಗಡೆ ಬಂದ್ಬಿಡುತ್ತೆ. ಈಗೇನಾಗ್ತಿದೆ? ಟೆಂಪರೇಚರ್ ಹೆಚ್ಚಾಗ್ತಿದೆ. ನೀವು AC ಉಪಯೋಗಿಸ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ತೀರಾ. ತುಂಬಾ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಯಾರ ಹತ್ರ ಎಲ್ಲ ಕೂಲಿಂಗ್ ವ್ಯವಸ್ಥೆ ಇದೆಯೋ ಅವರಿಗೆಲ್ಲ ಇದು ಹೇಗೆ ಕೇಳುತ್ತೆ ಅಂದ್ರೆ ಯಾವುದೋ ಬೇರೆ ಲೋಕದಲ್ಲಿ ನಡೀತಿರೋ ಹಾಗೆ. ಯಾವ ಕ್ಲೈಮೇಟ್, ಯಾವ ಟೆಂಪರೇಚರ್ ಎಲ್ಲ ಸರಿ ಇದೆ ಅಲ್ವಾ, ಏನಾಯ್ತು ಅವ್ರಿಗೆ ಅರ್ಥ ಆಗ್ತಿರಲ್ಲ. ಇದು ಕೂಲಿಂಗ್, ಇದು ತುಂಬಾ ಇನ್ಎಫಿಷಿಯಂಟ್ ಪ್ರೋಸೆಸ್ ಆಗಿರುತ್ತೆ ಫಿಸಿಕ್ಸ್ನ ಕ್ಷೇತ್ರದಲ್ಲಿ.
ನೀವು ಎಲ್ಲಾದ್ರೂ 1 ಡಿಗ್ರಿ ತಾಪಮಾನ ಹೆಚ್ಚಾಗಬೇಕು ಅಂದ್ರೆ ಹೀಟಿಂಗ್ ಎಫಿಷಿಯನ್ಸಿ ಕೂಲಿಂಗ್ ಎಫಿಷಿಯನ್ಸಿಗಿಂತ ಹೆಚ್ಚು ಕಮ್ಮಿ ಡಬಲ್ ಇರುತ್ತೆ. ಅರ್ಥ ಆಗಿಲ್ಲ? 1 ಡಿಗ್ರಿ ತಾಪಮಾನ ಹೆಚ್ಚಾಗೋದ್ರಿಂದ ಎಷ್ಟು ಶಕ್ತಿ ಬೇಕಾಗುತ್ತೋ ಅದಕ್ಕಿಂತ ಡಬಲ್ ಶಕ್ತಿ ಬೇಕಾಗುತ್ತೆ ತಾಪಮಾನನ ಕೆಳಗಿಳಿಸೋದಕ್ಕೆ. ನಿಮ್ಮ ಫ್ರಿಡ್ಜ್, AC ಏನೇನಿದೆಯೋ ಅದು ಯಾವುದ್ರದ್ದು ಎಫಿಷಿಯನ್ಸಿ 40-45%ಗಿಂತ ಜಾಸ್ತಿ ಇರೋದಿಲ್ಲ. ಕೂಲಿಂಗ್ ಒಂದು ತುಂಬಾ ಇನ್ಎಫಿಷಿಯಂಟ್ ಪ್ರೋಸೆಸ್. ಅದು ಕೂಲ್ ಮಾಡೋದು ತುಂಬಾನೇ ಕಷ್ಟ. ನೀವು ಕಾರಲ್ಲಿ ಹೀಟರ್ ಹಾಕ್ತೀರಾ, ಯಾವಾಗ್ಲಾದ್ರೂ ನೋಡಿದೀರಾ? ಕಾರಿನ ಇಂಜಿನ್ ಮೇಲೆ ಹೆಚ್ಚಿನ ಪರಿಣಾಮ ಬೀರಲ್ಲ. ಆದ್ರೆ ನೀವು AC ಹಾಕಿದಾಗ ಏನಾಗುತ್ತೆ? ನಿಮ್ ಗಾಡಿ ಚಿಕ್ಕದಿದ್ರೆ 1000-1200 cc ಇಂಜಿನ್ ಗಾಡಿಯಾಗಿದ್ರೆ ಅದರಲ್ಲಿ ನೀವು AC ಆನ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗಾಡಿ ಇಂಜಿನ್ ಲೋಡ್ ತಗೋತಿದೆ ಅಂತ. ಅದ್ರ ಸ್ಪೀಡ್, ಆಕ್ಸಿಲರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದಿರಾ? ಇದು ಹೀಟರ್ ಆನ್ ಮಾಡೋದ್ರಿಂದ ಯಾವತ್ತೂ ಆಗಲ್ಲ. ಯಾಕಂದ್ರೆ ಹೀಟಿಂಗ್ ಒಂದು ತುಂಬಾ ಎಫಿಷಿಯಂಟ್ ಆಗಿರೋ ಪ್ರೋಸೆಸ್. ನೀವು ಯಾವಾಗ ಕೂಲಿಂಗ್ ಮಾಡ್ಕೊಳ್ಳೋಕೆ ನೋಡ್ತಿರೋ ಆವಾಗ ತುಂಬಾ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಜಾಸ್ತಿ ಎಲೆಕ್ಟ್ರಿಸಿಟಿ ಇನ್ನಷ್ಟು ಕಾರ್ಬನ್ನ ಎಮಿಟ್ ಮಾಡುತ್ತೆ. ಇದೊಂದು ಅದ್ಭುತ ರೀತಿಯ ನೆಗೆಟಿವ್ ಫೀಡ್ಬ್ಯಾಕ್ ಲೂಪ್. ಟೆಂಪರೇಚರ್ ಎಷ್ಟು ಜಾಸ್ತಿ ಆಗುತ್ತೋ ನಿಮ್ಮ ಕೂಲಿಂಗ್ ನೀಡ್ ಕೂಡ ಜಾಸ್ತಿ ಆಗುತ್ತೆ. ಕೂಲಿಂಗ್ ಒಂದು ಇನ್ಎಫಿಷಿಯಂಟ್ ಪ್ರೋಸೆಸ್. ಅದು ತುಂಬಾ ಎಲೆಕ್ಟ್ರಿಸಿಟಿ ತಿನ್ನುತ್ತೆ. ಎಲೆಕ್ಟ್ರಿಸಿಟಿ ತಿಂದಾಗ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ನೂ ಜಾಸ್ತಿ ಕಾರ್ಬನ್ ಎಮಿಟ್ ಮಾಡುತ್ತೆ. ಕಾರ್ಬನ್ ಎಮಿಟ್ ಜಾಸ್ತಿ ಆದಂಗೂ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನಾವು ಆ ನೆಗೆಟಿವ್ ಫೀಡ್ಬ್ಯಾಕ್ ಲೂಪ್ಗೆ ಬಂದ್ಬಿಟ್ಟಿದೀವಿ. ಮತ್ತಿದೆಲ್ಲವನ್ನೂ ನಾವು ಎಷ್ಟು ದಶಕಗಳಲ್ಲಿ ಆಗ್ಬೋದು ಅಂದ್ಕೊಂಡಿದ್ವೋ ಅದಕ್ಕಿಂತ ತುಂಬಾನೇ ವೇಗವಾಗಿ ಆಗ್ತಾ ಇದೆ. ಬಹುಶಃ ಇನ್ನು ಮುಂದಿನ 5-6 ವರ್ಷಗಳಲ್ಲೇ ನಾವು ತಪ್ಪಿಸ್ಕೊಳ್ಳೋಕೆ ಬಯಸ್ತಾ ಇದ್ದ ಮಹಾಪ್ರಳಯ ಬರಬಹುದು. ಮೆಟೀರಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಮಾತಾಡಿದ್ವಿ. GDP ಕಡಿಮೆ ಆಗುತ್ತೆ, ಅದು ಕಡಿಮೆ ಆಗುತ್ತೆ ಅಂತ. ಸಮುದ್ರದ ಮಟ್ಟ ಹೆಚ್ಚಾಗುತ್ತೆ, ನಗರಗಳು ಮುಳುಗೋಗ್ತವೆ. ಈ ರೀತಿ ಭೌತಿಕ ವಿಷಯಗಳನ್ನು ನಾವು ಈಗಾಗಲೇ ಮಾತಾಡಿದೀವಿ. ಹೌದು, ನಮಗ್ ಗೊತ್ತಿದೆ. ಈ ಉದಾಹರಣೆಗೋಸ್ಕರ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಅದು ಮುಳುಗುತ್ತೆ. ಮುಂದಿನ ಸ್ವಲ್ಪ ವರ್ಷಗಳಲ್ಲಿ ಅವರು ರಾಜಧಾನಿನ ಬದಲಾಯಿಸಬೇಕು, ಯಾಕಂದ್ರೆ ರಾಜಧಾನಿ ಮುಳುಗೋಗುತ್ತೆ. ನಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾಲ್ಡೀವ್ಸ್ ವಿನಾಶದ ಅಂಚಿನಲ್ಲಿ ನಿಂತಿದೆ. ಅದಕ್ಕೆ ಅದು ನಕಲಿ ಐಲ್ಯಾಂಡ್ಗಳನ್ನ ಮಾಡೋಕೆ ಪ್ರಯತ್ನ ಪಡ್ತಿದೆ. ನಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಕೋರಲ್ ಬ್ಲೀಚಿಂಗ್ ಭರ್ಜರಿಯಾಗಿ ನಡೆದಿದೆ. ನಾವು 60-70% ಕೋರಲ್ಗಳನ್ನ ಕಳ್ಕೊಂಡಿದ್ದೀವಿ. ಇವೆಲ್ಲ ವಿಷಯಗಳು ಗೊತ್ತಿದಾವೆ. ಆದ್ರೆ ಮಾಸ್ ಇನ್ಸೇನಿಟಿ ಬಗ್ಗೆ ಇರೋಂತಹ ವಿಷಯ ಇಷ್ಟು ಪಬ್ಲಿಕ್ ಆಗಿರಲಿಲ್ಲ ಇಲ್ಲಿವರೆಗೂ. ಅದು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಪುರಾವೆಗಳು ಸಿಗ್ತಾ ಇದಾವೆ. ಜಲವಾಯು ಪರಿವರ್ತನೆ ಮನುಷ್ಯನನ್ನ ಹುಚ್ಚರನ್ನಾಗಿ ಮಾಡ್ತಾ ಇದೆ. ವಿಕ್ಷಿಪ್ತರಾಗ್ತಿದ್ವಿ, ಆದ್ರೆ ನಮಗೆ ಗೊತ್ತೇ ಆಗ್ತಿಲ್ಲ. ಆ ವಿಕ್ಷಿಪ್ತತೆ ಪ್ರತಿ ಕ್ಷಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಿದೆ. ನೀವು ಮಲಗ್ದಾಗ್ಲೂ ಜಾಸ್ತಿ ಆಗ್ತಿದೆ. ನೋಡಿ, ಯಾವುದೇ ಮೆಷಿನ್ ಒಂದು ವಾತಾವರಣಕ್ಕೆ ಕೆಲಸ ಮಾಡ್ತಿದೆ ಅಂದ್ರೆ ಅದು ಆ ವಾತಾವರಣಕ್ಕೆ ಡಿಸೈನ್ ಆಗಿದೆ. ನಮ್ಮ ಮೆಷಿನ್ ಈ ವಾತಾವರಣಕ್ಕೆ ಡಿಸೈನ್ಡ್ ಅಲ್ಲ. ಈ ವಾತಾವರಣದಲ್ಲಿ ನಮ್ಮ ಮೆಷಿನ್ ಹಾಳಾಗ್ತಿದೆ, ನಾವು ಹುಚ್ಚರಾಗ್ತಿದೀವಿ. ಮತ್ತೆ ಹುಚ್ಚುತನ ಸಾಂಕ್ರಾಮಿಕ ರೋಗ. ಮನೇಲಿ ಒಬ್ಬ ವ್ಯಕ್ತಿ ತಪ್ಪು ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡಿದ್ರೆ ಹುಚ್ಚುತನ 3-4 ಜನನ ಜೊತೆಗೆ ಹುಚ್ಚರನ್ನಾಗಿ ಮಾಡ್ಬಿಡ್ತಾನೆ. ಯೋಚನೆ ಮಾಡಿ, ಮನೇಲಿ ಒಬ್ಬ ವ್ಯಕ್ತಿ ಹುಚ್ಚರ ತರ ವ್ಯವಹಾರ ಮಾಡೋಕೆ ಶುರು ಮಾಡಿದ್ರೆ ಉಳಿದವ್ರ ಕತೆ ಏನಾಗುತ್ತಲ್ಲಿ? ನಗರದಲ್ಲಿ ಒಂದು ಮನೆ ಹಾಳಾದ್ರೆ ಉಳಿದಿರೋದ್ರ ಕತೆ ಏನು? ಸಾಮೂಹಿಕ ಸಾಂಕ್ರಾಮಿಕ ಹುಚ್ಚು. ವಿ ಆರ್ ಎಂಟರಿಂಗ್ ದಟ್ ಫೇಸ್. ಮತ್ತೆ ಇದರಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಹುಚ್ಚಿನ ರೇಖೆ ಕೂಡ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ಯಾಕಂದ್ರೆ ನೀವು ಎಷ್ಟು ಹುಚ್ಚರಾಗ್ತಿರೋ ನೀವು ಅಷ್ಟು ಭಯಂಕರವಾದ ಕೃತ್ಯಗಳನ್ನ ಮಾಡ್ತೀರಾ. ಮತ್ತೆ ಅದರಿಂದ ಇನ್ಸೆನಿಟಿ ಇನ್ನೂ ಹೆಚ್ಚಾಗತ್ತೆ. ಯಾವ ವ್ಯಕ್ತಿ ಪೂರ್ತಿಯಾಗಿ ನಾಶದ ಅಂಚಿನಲ್ಲಿ ನಿಂತಿರ್ತಾನೋ ಅವನು ಆಮೇಲೆ ಏನ್ ಬೇಕಾದ್ರೂ ಮಾಡ್ತಾನೆ. ಅದೆಲ್ಲ ಯಾಕಂದ್ರೆ ಅವನು ತನ್ನನ್ನ ತಾನು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾನೆ, ಅಥವಾ ಅವನು ಹುಚ್ಚನಾಗಿರ್ತಾನೆ ಪೂರ್ತಿ. ಆಗ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಅವನು ಖಂಡಿತ ಯೋಚನೆ ಮಾಡೋದಿಲ್ಲ ನಾನು ಮಾಡ್ತಿರೋದು ನಾಳೆ ಇದ್ರ ಪರಿಣಾಮ ಏನಾಗುತ್ತೆ. ಅವನು ಹೇಳ್ತಾನೆ ಇವತ್ತು ನನ್ನನ್ನು ನಾನು ಕಾಪಾಡ್ಕೊಂಡ್ರೆ ಅಷ್ಟು ಸಾಕು, ನಾಳೆ ಅಂತೂ ಹೇಗೂ ಬರೋದೇ ಇಲ್ಲ, ಇವತ್ತು ಹೇಗಾದ್ರೂ ಕಳೆದೋಗ್ಲಿ. ಲಕ್ಷಗಳಷ್ಟು ಪ್ರಜಾತಿ ಇದಾವೆ, ಗೊತ್ತಿಲ್ಲದೆ ವಿನಾಶ ಆಗೋಗಿದಾವೆ. ಅದ್ರ ಬಗ್ಗೆ ನಮಗೆ ಗೊತ್ತೇ ಆಗ್ತಿಲ್ಲ.
ಜರ್ಮನಿಲಿ ರಿಸರ್ಚ್ ಆಯ್ತು. ಅಲ್ಲಿ ಯಾವುದೋ ಕಾಡಲ್ಲಿ ಅಲ್ಲಿ ಆ ಕಾಡಲ್ಲಿ ರಾತ್ರಿಲಿ ಶಬ್ದಗಳನ್ನ ರೆಕಾರ್ಡ್ ಮಾಡ್ತಾ ಇದ್ರು ಕಳೆದ 30-40 ವರ್ಷಗಳಿಂದ. ರಾತ್ರಿ ಹೊತ್ತಲ್ಲಿ ಕಾಡಲ್ಲಿ ಶಬ್ದಗಳನ್ನ ರೆಕಾರ್ಡ್ ಮಾಡ್ತಾ ಇದ್ರು 30-40 ವರ್ಷಗಳಿಂದ. ಮತ್ತೆ ಅಲ್ಲಂತೂ ಈಗ ಹೊರಗಡೆ ಬರ್ತಾ ಇರೋ ಫಲಿತಾಂಶ ತುಂಬಾ ಭಯಾನಕವಾಗಿದೆ. 70% ಶಬ್ದಗಳು ನಿಂತು ಹೋಗಿದಾವೆ. ಆ ಫ್ರೀಕ್ವೆನ್ಸಿಗಳೇ ಮಾಯ. ಅರ್ಥ ಗೊತ್ತಾಯ್ತಾ? ಅದು ಕಾಡು. ಅಲ್ಲಿ ಯಾರು ಹೋಗಿ ಸಾಯಿಸ್ತಿಲ್ಲ. ಕೇವಲ 35-40 ವರ್ಷಗಳಲ್ಲಿ 2/3 ಭಾಗಕ್ಕಿಂತ ಜಾಸ್ತಿ. ಅಲ್ಲಿ ಯಾವ ಪ್ರಜಾತಿಗಳಿದ್ವು ಅವು ಈಗ ಇಲ್ಲ, ಹೋದ್ವು. ಯಾಕಂದ್ರೆ ಇಕೊಲಾಜಿಕಲ್ ಸಿಸ್ಟಮ್ಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಅದರಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾವುದು ಉಳಿಯಲ್ಲ. ಕ್ಲೈಮೇಟ್ನ ಪ್ರಭಾವ ಎಷ್ಟೊಂದು ಜೋರಾಗಿ ಇರುತ್ತೆ ಅಂತ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಾರತದ ಬಗ್ಗೆ ನಾವು ಮಾತಾಡ್ತೀವಿ, ನಮ್ದು ವೈಭವೀಕೃತ ನಾಗರಿಕತೆ ಅಂತ. ನಿಮಗೆ ಗೊತ್ತಿದ್ಯಾ ನಮ್ಮ ಭಾರತದಲ್ಲೇ ಎಷ್ಟೊಂದು ದೊಡ್ಡ ದೊಡ್ಡ ನಾಗರಿಕತೆಗಳು ಅವಾಗ ಇದ್ವು? ಅವೆಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಇಂದನೇ ಮುಗ್ದು ಹೋಗಿದ್ದು. ಆ ಸಮಯದಲ್ಲಿ ಅಂಥ ಕ್ಲೈಮೇಟ್ ಚೇಂಜ್ ಕೂಡ ಆಗಿರಲಿಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೊನೆಯಾಗಿದ್ದು ಹೇಗಾಯ್ತು? ನಾವ್ಯಾವತ್ತೂ ಯೋಚನೆ ಮಾಡಲ್ಲ. ದಕ್ಷಿಣ ಭಾರತದಲ್ಲೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿದ್ವು. ಹೋಗಿ ಓದಿ ತಿಳ್ಕೊಳ್ಳಿ ಚೋಳ ಸಾಮ್ರಾಜ್ಯಕ್ಕೆ ಏನಾಯ್ತು ಅಂತ, ಅದು ಹೇಗೆ ಕೊನೆಗೊಳ್ತು. ನಾವು GDP ಬಗ್ಗೆ ಮಾತಾಡ್ತೀವಿ, ಮುಂದೆ ನಮ್ಮ ಭವಿಷ್ಯದಲ್ಲಿ ರೂಪಿಸ್ಕೊಳ್ತೀವಿ, ಸಮೃದ್ಧಿ ಬರುತ್ತೆ. ಕ್ಲೈಮೇಟ್ ಎಂಥ ವಿಷಯ ಅಂದ್ರೆ ಇದು ಪೂರ್ತಿ ದೇಶನ ನಾಶ ಮಾಡಾಕ್ಬಲ್ಲದು. ಒಬ್ಬ ಮನುಷ್ಯ ಕೂಡ ಉಳಿಯೋದಿಲ್ಲ, ಒಬ್ಬ ಮನುಷ್ಯನೂ ಉಳಿಯೋದಿಲ್ಲ. ಈಗ ನಿಮ್ಮ ರಾಷ್ಟ್ರೀಯತೆ ಇಟ್ಕೊಳ್ಳಿ. ಯಾರೆಲ್ಲ ಇಲ್ಲಿ ತಮ್ಮನ್ನ ತಾವು ರಾಷ್ಟ್ರೀಯ ನಾಯಕ ಅಂತ ಕರ್ಕೋತಾರೋ ಅವರು ಕ್ಲೈಮೇಟ್ ಬಗ್ಗೆ ಮಾತಾಡೋದಿಲ್ಲ. ನೀವು ಬರೀ ಇಷ್ಟೇ ಗೂಗಲ್ ಮಾಡಿ, ಈಗ ಭಾರತದ ಯಾವ ಯಾವ ಕಿಂಗ್ಡಮ್ಗಳಿದ್ವು, ಯಾವ ಯಾವ ದೊಡ್ಡ ಸಾಮ್ರಾಜ್ಯಗಳಿದ್ವು, ಯಾವೂ ಕ್ಲೈಮೇಟ್ ಚೇಂಜ್ ಇಂದ ನಾಶ ಆದವು, ನೀವು ಸುಸ್ತಾಗ್ಬಿಡ್ತೀರಾ. ನೀವೇನ್ ಅಂದ್ಕೊಂಡಿದ್ದೀರಾ? ಯಾರೋ ಒಬ್ಬ ಶತ್ರು ಇರ್ತಾನೆ, ಅವನು ಕುದುರೆ ಮೇಲೆ ಕುತ್ಕೊಂಡು ಬರ್ತಾನೆ, ಆಮೇಲೆ ರಾಜಧಾನಿಗೆ ಬೆಂಕಿ ಹಾಕ್ತಾನೆ, ಅವಾಗ ರಾಜ್ಯ ನಾಶ ಆಗುತ್ತೆ. ಇಲ್ಲಪ್ಪ, ಯಾವ ಆಕ್ರಮಣನೂ ಬೇಕಾಗಿಲ್ಲ. ಕ್ಲೈಮೇಟ್ ಒಂದೇ ಸಾಕು ಎಲ್ಲವನ್ನೂ ನಾಶ ಮಾಡೋದಕ್ಕೆ. ಇವತ್ತು ನೀವು ಸಹಾರಾ ಮರುಭೂಮಿ ಅಂತಿರಲ್ಲ, ಒಂದು ಕಾಲದಲ್ಲಿ ಅದು ಏನಾಗಿತ್ತು ಗೊತ್ತಾ? ಅದೊಂದು ಸಮೃದ್ಧಿಯಾಗಿ ಬೆಳೆದ ದಟ್ಟವಾದ ಕಾಡಾಗಿತ್ತು. ಇದು ಹವಾಮಾನದ ಸಾಮರ್ಥ್ಯ. ಇವತ್ತು ನಾವು ಅದನ್ನ ಸಹಾರಾ ಮರುಭೂಮಿ ಅಂತೀವಿ. ಇವತ್ತು ಭಾರತ ಬಹಳ ಸೂಕ್ಷ್ಮ ಸ್ಥಿತಿಯಲ್ಲಿದೆ. ಯಾಕಂದ್ರೆ ನಮ್ಮ ಈ ಕೃಷಿ ತಾಪಮಾನವನ್ನ ಅವಲಂಬಿಸಿದೆ. ಅರ್ಥ ಆಗ್ಲಿಲ್ವಾ? ಎಲ್ಲಾ ಕೃಷಿ ಯಾವುದರಿಂದ ಆಗುತ್ತೆ? ಮಾನ್ಸೂನಿಂದ ಆಗುತ್ತೆ. ಮಾನ್ಸೂನ್ ಅಂದ್ರೆ ಏನು? ಮಾನ್ಸೂನ್ ಅಂದ್ರೆ ಏನು? ಸಮುದ್ರದ ಮೇಲ್ಗಡೆ ಗಾಳಿಯ ಒತ್ತಡ ಜಾಸ್ತಿ ಆದಾಗ ಮತ್ತೆ ನೆಲದ ಮೇಲೆ, ಭೂಮಿಯ ಮೇಲೆ ಕಡಿಮೆ ಇದ್ದಾಗ ಗಾಳಿ ಸಮುದ್ರದಿಂದ ಭೂಮಿ ಕಡೆ ಓಡ್ ಬರುತ್ತೆ. ಇಷ್ಟೇ ಅಲ್ವಾ ಅದು? ಯಾವುದೇ ದ್ರವ್ಯ ಜಾಸ್ತಿ ಒತ್ತಡದ ಜಾಗದಿಂದ ಕಡಿಮೆ ಒತ್ತಡದ ಜಾಗಕ್ಕೆ ಹೋಗುತ್ತೆ. ಈ ಒಂದು ಪ್ರೆಷರ್ ಡಿಫರೆನ್ಷಿಯಲ್ ಇದೆಯಲ್ಲ, ಇದು ಹೇಗಾಗುತ್ತೆ? ಇದು ಟೆಂಪರೇಚರ್ ಇಂದ ಆಗುತ್ತೆ. ಟೆಂಪರೇಚರ್ ಇಂದ ಅಲ್ವಾ? ಇದು ಗೊತ್ತಿದೆಯಾ ಇಲ್ವಾ? ನಿಮಗಿದು ಕೂಡ ಗೊತ್ತಿದೆ, ಭೂಮಿ ಮತ್ತೆ ನೀರಿನ ಥರ್ಮಲ್ ಕೋಎಫಿಷಿಯೆಂಟ್ ಸಂಪೂರ್ಣ ಬೇರೆ ಇರುತ್ತೆ. ಇದು ಕೂಡ ಗೊತ್ತಿದೆ. ಟೆಂಪರೇಚರ್ ವೇಗವಾಗಿ ಜಾಸ್ತಿ ಆದಾಗ ಯಾವುದರಲ್ಲಿ ಬೇಗ ಜಾಸ್ತಿ ಆಗುತ್ತೆ? ಭೂಮಿ ಮೇಲ, ನೀರಿನ ಮೇಲ? ಭೂಮಿದು. ವಾಟರ್ದು ಸ್ಪೆಸಿಫಿಕ್ ಹೀಟ್ ನಮಗ್ ಗೊತ್ತಿದೆ, ಲಿಕ್ವಿಡ್ ಅಲ್ಲಿ ಅದು ಹೈ ಇರುತ್ತೆ. ಮತ್ತೆ ಮಾನ್ಸೂನ್ ಯಾವಾಗ ಬರುತ್ತೆ? ಒಂದು ನಿರ್ದಿಷ್ಟ ಪ್ರೆಷರ್ ಡಿಫರೆನ್ಸ್ ಇದ್ದಾಗ. ನಿರ್ದಿಷ್ಟವಾಗಿ ಆ ನಿರ್ದಿಷ್ಟ ಪ್ರೆಷರ್ ಡಿಫರೆನ್ಸ್ ಯಾವಾಗ ಆಗುತ್ತೆ? ನಿರ್ದಿಷ್ಟ ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ. ಆ ನಿರ್ದಿಷ್ಟ ಟೆಂಪರೇಚರ್ ಡಿಫರೆನ್ಸ್ ಆಗೋದಿಲ್ಲ. ಟೆಂಪರೇಚರ್ ಹೆಚ್ಚಾದ್ರೆ ಸಮುದ್ರದ ಟೆಂಪರೇಚರ್ ನಿಧಾನವಾಗಿ ಹೆಚ್ಚಾಗುತ್ತೆ, ಭೂಮಿಯ ಟೆಂಪರೇಚರ್ ವೇಗವಾಗಿ ಹೆಚ್ಚಾಗುತ್ತೆ. ಮಳೆ ಹೋಯ್ತು,
ನಾವು ಕೂಡ ಸಹಾರ ಆಗ್ತೀವಿ. ಇದು ನಮಗೆ ಅರ್ಥ ಆಗ್ತಿಲ್ಲ. ಹಿಮಾಲಯ ಅಂದ್ರೆ ಟಿಬೇಟ್ ಕೂಡ ಹೌದು ಅಲ್ವಾ? ಮಂಜುಗಡ್ಡೆಯ ಮರುಭೂಮಿ ಅಂತಾರದಕ್ಕೆ. ಒಂದು ಹುಲ್ಕಡ್ಡಿನೂ ಬೆಳೆಯಲ್ಲ. ಮಳೆ ಇಲ್ಲ ಅಂದ್ರೆ ಹಿಮಾಲಯದಿಂದ ಏನೂ ಆಗಲ್ಲ. ಮಾನ್ಸೂನ್ ಇಲ್ಲ ಅಂದ್ರೆ ನಮ್ಮ ಮಣ್ಣು ಭಾರಿ ಫಲವತ್ತಾಗಿದೆ ಅಂತ ಹೇಳೋದ್ರಿಂದನೂ ಏನೂ ಆಗೋದಿಲ್ಲ. ನಮ್ಮ ಹತ್ರ ಹಿಮಾಲಯ ಇದೆ, ಇಲ್ಲಿ ಮಣ್ಣು ಫಲವತ್ತಾಗಿರೋದಿಲ್ಲ, ಹಿಮಾಲಯದಿಂದನೂ ಏನೂ ಆಗೋದಿಲ್ಲ. ಟಿಬೇಟ್ ಏನು? ಯಾಕಿದೆ? ಯಾಕಂದ್ರೆ ಮಾನ್ಸೂನ್ ಈ ಕಡೆಯಿಂದ ಬರುತ್ತೆ, ದಕ್ಷಿಣದ ಕಡೆಯಿಂದ. ಮತ್ತೆ ಟಿಬೇಟ್ ಮುಖ ಯಾವ ಕಡೆ ಇದೆ? ಉತ್ತರದ ಕಡೆ, ಚೀನಾದ ಕಡೆ. ಮಾನ್ಸೂನ್ ಅಲ್ಲಿಗೆ ಹೋಗೋದೇ ಇಲ್ಲ. ವೆನೆಜುವೆಲಾ ಇದೆಯಲ್ಲ, ಅಲ್ಲಿ ಕೊನೆಯ ಗ್ಲೇಷಿಯರ್ ಸಹ ಹೋಯ್ತು. ನಾವು ಎಷ್ಟು ಅರಿವಿಲ್ಲದವರಾಗಿದ್ದೀವಿ, ನಮಗೆ ಗೊತ್ತಾಗ್ತಾ ಇಲ್ಲ. ಗಂಗೋತ್ರಿ ಕೂಡ ಗ್ಲೇಷಿಯರೇ ಹೌದು. ವೆನಿಜುವೆಲಾದ ಕೊನೆಯ ಗ್ಲೇಷಿಯರ್ ಮುಗಿದೋಯ್ತು ಅಂತಂದ್ರೆ ಭಾರತದ ಕೊನೆಯ ಗ್ಲೇಷಿಯರ್ ಎಲ್ಲಿವರೆಗೂ ಇರುತ್ತೆ? ಗಂಗೆ ಎಲ್ಲಿಂದ ಹರಿತಾಳೆ? ಮತ್ತೆ ಯಮುನಾ ಹೇಗೆ ಹೇಳಿ? ನೀವು ಈಗಲೇ ಗೂಗಲ್ ಮಾಡಿ ನೋಡಿ, ದಕ್ಷಿಣದಲ್ಲಿ ಎಷ್ಟು ದೊಡ್ಡ ದೊಡ್ಡ ನದಿಗಳಿದಾವೆ, ಅದರಲ್ಲಿ ಎಷ್ಟು ಹರಿತಾ ಇದ್ದಾವೆ. ಸಣ್ಣ ನದಿಗಳ ಬಗ್ಗೆ ಮಾತಾಡ್ತಿಲ್ಲ. ದಕ್ಷಿಣದ 15 ದೊಡ್ಡ ನದಿಗಳೇನಿದಾವೆ, ಮೇ ತಿಂಗಳಲ್ಲಿ ಎಷ್ಟು ಹರಿತಾ ಇದ್ದಾವೆ ಅಂತ ನೀವೇ ನೋಡಿ. ಅರ್ಧ ಕೂಡ ಇಲ್ಲ, ಎಲ್ಲ ಒಣಗೋಗಿದ್ದಾವೆ. ಹರಿವು ಕಡಿಮೆ ಆಗಿಲ್ಲ, ಹರಿವು ಶೂನ್ಯ ಆಗಿದೆ ಅಲ್ಲಿ. ಯಾಕಂದ್ರೆ ಅವುಗಳ ಹತ್ರ ಯಾವುದೇ ಗ್ಲೇಷಿಯರ್ ಇಲ್ಲ. ಅವು ಯಾವುದ್ರ ಮೇಲೆ ಅವಲಂಬಿತವಾಗಿದ್ದಾವೆ? ಮಳೆ ಮೇಲೆ. ಮಳೆ ಆಗೋದಿಲ್ಲ, ಗ್ಲೇಷಿಯರ್ ಕರಗ್ತಾ ಇದೆ. ರಿಷಿಕೇಶದಲ್ಲಿ ರಾಫ್ಟಿಂಗ್ ಮಾಡಿ. ದೂರದ ಮಾತಲ್ಲ, ನಗಾಡ್ಬೇಡಿ. ನಾನು ಸನ್ನಿಹಿತ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ವೆನಿಜುವೆಲಾದ ಗ್ಲೇಷಿಯರ್ ಹೋಗಿದೆ ಅಂದ್ರೆ ಗಂಗೋತ್ರಿ ಇನ್ನು ಎಷ್ಟು ದಿನ ಉಳಿತಾಳೆ ಹೇಳಿ? ಮತ್ತೆ ಮೊದಲು ಪ್ರವಾಹ ಬರುತ್ತೆ, ಆಮೇಲೆ ಬರಗಾಲ. ಯಾಕಂದ್ರೆ ಮಂಜುಗಡ್ಡೆ ಮೊದಲು ಕರಗುತ್ತೆ, ಅದು ಕರಗಿದ ಕೂಡಲೇ ಭಯಂಕರ ಪ್ರವಾಹ ಬರುತ್ತೆ ಒಂದಷ್ಟು ವರ್ಷಗಳ ಕಾಲ, ಬಹಳಷ್ಟು ವರ್ಷ. ಮತ್ತೆ ಆಮೇಲೆ ಸಡನ್ ಆಗಿ ಎಲ್ಲ ಕೊಚ್ಚೋದ್ಮೇಲೆ ಬರಗಾಲ. ಯಾವತ್ತಾದ್ರೂ ಫ್ರಿಜ್ಜಿಂದು ಡಿಫ್ರಾಸ್ಟಿಂಗ್ ಮಾಡಿದೀರಾ? ಫ್ರೀಜರ್ ಇರುತ್ತಲ್ಲ, ಅದರಲ್ಲಿ ಎಷ್ಟು ಮಂಜುಗಡ್ಡೆ ಇರುತ್ತೆ, ಅದನ್ನ ಗ್ಲೇಷಿಯರ್ ಅನ್ಕೊಳ್ಳಿ. ನೀವು ಹೋಗಿ ಅಲ್ಲಿ ಡಿಫ್ರಾಸ್ಟಿಂಗ್ ಬಟನ್ ಒತ್ತಿದ್ರೆ ಮೊದಲು ಏನಾಗುತ್ತೆ? ಮೊದಲು ನೀರು ಹನಿ ಹನಿಯಾಗಿ ಬೀಳುತ್ತೆ, ಗಮನ ಕೊಟ್ಟಿಲ್ಲ ಅಂದ್ರೆ ಇಡೀ ರೂಮ್ ಎಲ್ಲ ತುಂಬುತ್ತೆ. ಕಿಚನ್ ಅಲ್ಲಿ ಇಟ್ಟಿದ್ರೆ ಅಲ್ಲೆಲ್ಲ ನೀರಾಗ್ಬಿಡುತ್ತೆ, ಮತ್ತೆ ಆಮೇಲೆ ಎಲ್ಲ ಒಣಗುತ್ತೆ. ಇದು ಭಾರತಕ್ಕೂ ಆಗೋದಿದೆ. ನಮಗ್ ದೊಡ್ಡ ವಿಷಯಗಳು ಯಾವ್ದ್ಯಾವ್ದು? IPL, ಚುನಾವಣೆ, ಮತ್ತು ನಮ್ಮ ಈ ಹುಚ್ಚು ರೀತಿಯ ನಾಯಕರು. ಅವರಿಗೆ ಕ್ಲೈಮೇಟ್ ಚೇಂಜ್ ಅಂದ್ರೆಲ್ಲ ಏನು ಅಂತ ಗೊತ್ತೇ ಇರಲ್ಲ, ಅಥವಾ ಅವ್ರ ತಲೆ ಒಳಗೆ ಹೋಗಲ್ಲ ರಾಷ್ಟ್ರದ ಮುಂದೆ ಈಗ ಅತ್ಯಂತ ದೊಡ್ಡ ವಿಪತ್ತಿದೆ ಅಂತ. ಹೀಗೆ ಸಾಯೋದು ಸಾಲದೆಂಬಂತೆ. ಆದರೆ ತಾಜಾ ಸುದ್ದಿ ಏನು ಅಂತಂದ್ರೆ ನಾವು ಹುಚ್ಚರಾಗಿ ಸಾಯ್ತೀವಿ. ಅಭಿನಂದನೆ. ಕಲ್ಪನೆ ಮಾಡ್ಕೊಳ್ಳಿ, 55-60 ಡಿಗ್ರಿ ಟೆಂಪರೇಚರಲ್ಲಿ ನೀವು ಬಟ್ಟೆನ ಹರ್ಕೊಂಡು ರೋಡಲ್ಲಿ 2-4-5 ಗಂಟೆ ರೋಡಲ್ಲಿ ಅಂತ ತಿರುಗಾಡ್ತೀರಾ. ಆಮೇಲೆ ಹಂಗೆ ನಿಧಾನಕ್ಕೆ ಬೀಳ್ತೀರಾ. ಬೀಳೋಕ್ಕಿಂತ ಮುಂಚೆ ಒಂದಷ್ಟು ಜನನ ಸಾಯಿಸ್ತೀರಾ. ಏನೆಲ್ಲ ಕೆಟ್ಟ ಕೆಲಸ ಮಾಡ್ಬೋದೋ ಎಲ್ಲ ಮಾಡ್ತೀರಾ, ಆಮೇಲೆ ಸಾವು ಬರುತ್ತೆ. ಈ ಸಾವು ಎಲ್ರಿಗಿಂತ ಮೊದಲು ಯಾರಿಗೆ ಬರುತ್ತೆ? ಯಾರು ಶ್ರೀಮಂತರಲ್ವೋ. ಈ ಪಿರಮಿಡ್ ಇರುತ್ತಲ್ಲ, ಹ್ಯೂಮನ್ ಸ್ಪೀಸಿಸ್ ಎಕ್ಸ್ಟೆನ್ಷನ್ ಇದೆಯಲ್ಲ, ಅದು ಕೆಳಗಡೆಯಿಂದ ಶುರುವಾಗುತ್ತೆ. ಕೆಳಗಡೆ ಅಂದ್ರೆ ಬಡವರಿಂದ, ಅಲ್ಲಿಂದ ಮೇಲ್ ಬರ್ತಾ 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 ಯಾರೂ ಉಳಿಯೋದಿಲ್ಲ. ಯಾರು ಮೆಗಾ ರಿಚ್ ಇದಾರೋ ಅವರು ಹೋಗ್ತಾರೆ, ಆದ್ರೆ ಅವರು ಕೊನೆಯಲ್ಲಿ ಹೋಗ್ತಾರೆ. ಅವರು ಎಲ್ಲರ ಕರ್ಮನ ಮುಗಿಸಿ ಹೋಗ್ತಾರೆ.
ಮೊದಲು ಬಡವರೆಲ್ಲರೂ ಮಾಯ ಆಗೋಕ್ ಶುರು ಆಗ್ತಾರೆ, ಮಾಯ ಆಗ್ತಾರೆ. ಆಮೇಲೆ ಟಾಪ್ ಆಫ್ ದ ಪಿರಮಿಡ್, ಆಮೇಲೆ ರಿಸೋರ್ಸ್ಫುಲ್ ಯಾರೋ ಅವರು ಕೂಡ. ಜನ ಕೇಳ್ತಾರೆ, ನೀವು ಬರೀ ಹೆದರ್ಸ್ತೀರಾ ಅಥವಾ ಸಮಾಧಾನನೂ ಹೇಳ್ತೀರಾ? ಸಮಾಧಾನನ 106 ಸರಿ ಹೇಳ್ಬಿಟ್ಟಿದೀನಿ. ಇವತ್ತೇ ನಾನು ಹೇಳ್ತಾ ಇದ್ದೆ, ಅಲ್ಲಿ ಭಾರತದ ಸಾಮಾನ್ಯ ಮನುಷ್ಯ ವಾರ್ಷಿಕವಾಗಿ 2.5 ಟನ್ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ತಾನೆ. 2.5 ಟನ್. ಆಮೇಲೆ ಅವರು ಈ ಸೆಲೆಬ್ರಿಟಿಗಳ ಒಂದು ಪೂರ್ತಿ ಟೇಬಲ್ನ ತೋರಿಸಿದ್ರು. ಸೆವೆರಲ್ ಮಿಲಿಯನ್ ಟನ್ಸ್ ಆನ್ಯುಯಲಿ. ಪರಿಹಾರ ಏನು ಅರ್ಥ ಆಗ್ತಿದ್ಯಾ? ನಾವು ನಮಗ್ ನಾವೇ ಹೇಳ್ಕೊಳ್ತಾ ಇದ್ದೀವಿ, ಇಲ್ಲಿ ಈ ಬಲ್ಬ್ನ ಕಡಿಮೆ ಉಡ್ಸಿದ್ರೆ ಕ್ಲೈಮೇಟ್ ಚೇಂಜ್ನ ತಡಿತೀನಂತ. ತಮ್ಮ, ನೀನು ಬರೀ 2.5 ಟನ್ ಎಮಿಟ್ ಮಾಡ್ತೀಯ ಅಷ್ಟೇ. ಅಮೆರಿಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಸರಾಸರಿ 14ರಿಂದ 15 ಟನ್ ಎಮಿಟ್ ಮಾಡ್ತಾನೆ. ಇದರಲ್ಲಿ ನಿಜವಾದ ಕಲ್ಪ್ರಿಟ್ಗಳು, ನಿಮಗೆ ಒಂದು ಮೆಸೇಜ್ ಬಂದಿತ್ತು, ನೆನಪಿರ್ಬೋದು. ಜಗತ್ತಲ್ಲಿ ಬರೀ 60 ಕಂಪ್ನಿಗಳಿದಾವೆ. 4 ಕಂಪ್ನಿಗಳದ್ದು 25%. 57 ಕಂಪ್ನಿಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 80% ಇದೆ. ಟಾಪ್ 4 ಕಂಪ್ನಿಗಳ ಬಗ್ಗೆ ನಿಮಗೆ ಕಳಿಸಿದ್ವಿ, ಅದರಲ್ಲಿ 25% ಇದೆ. ಮತ್ತೆ ಟಾಪ್ 57 ಕಂಪ್ನೀಸ್ ಪ್ರಪಂಚದ 80% ಎಮಿಷನ್ ನ ಪ್ರೊಡ್ಯೂಸ್ ಮಾಡ್ತವೆ. ಈ 57 ಕಂಪ್ನೀಸ್ಗಳು ಇವೇನು ಕಾನ್ಶಿಯಸ್ ಆಗ್ಬಿಡ್ತಾವ? ಕಂಪನಿ ಮನುಷ್ಯರ, ಕಂಪ್ನಿಗಳಲ್ಲಿ ಚೇತನ ಇರುತ್ತಾ? ಕಂಪನಿ ಅಂದ್ರೆ ಯಾರು? ಕಂಪನಿ ಮಾಲೀಕ. ಈ ಜನಗಳ ಪರ್ಸನಲ್ ಎಮಿಷನ್ ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅವರ ಈ ಆಟ್ಗಳಿರ್ತಾವೆ, ಅವರ ಪ್ರೈವೇಟ್ ಜೆಟ್ ಇರುತ್ತೆ, ಮತ್ತೆ ಅವರ ಲೈಫ್ ಸ್ಟೈಲ್ ಇರುತ್ತೆ. ಆದರೆ ಈ ವಿಷಯ ನಿಮಗೆ ಗೊತ್ತಾಗೋಕೆ ಬಿಡೋದೇ ಇಲ್ಲ. ಅದ್ರ ಬದಲು ನಿಮಗೆ ಹೇಳ್ತಾರೆ, ನೋಡಿ, ನೀವು ಕಾರ್ ಪೂಲಿಂಗ್ ಮಾಡಿ. ಸಾಮಾನ್ಯ ಮನುಷ್ಯ ಇಷ್ಟೇ ಕಾರ್ ಪೂಲಿಂಗ್ ಮಾಡಿದ್ರು ಅದರಿಂದ ಏನಾಗಲ್ಲ. ಸತ್ಯ ಏನು ಅಂತಂದ್ರೆ, ನಾವು ಯಾರನ್ನ ಆದರ್ಶ ವ್ಯಕ್ತಿಗಳು ಅನ್ಕೊಂಡಿದೀವೋ, ಸೆಲೆಬ್ರಿಟಿಗಳು, ಇವ್ರನ್ನ ನಾವು ಎಳೆದು ಕೆಳಗಿಳಿಸಬೇಕಾಗಿದೆ. ನಾವು ಅವರ ಕನ್ಸಂಪ್ಷನ್ ಮೇಲೆ ಕಡಿವಾಣ ಹಾಕಬೇಕು. ಸಾಮಾನ್ಯ ಮನುಷ್ಯರ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತಿದೆ ಅಂದ್ರೆ ಏನಕ್ಕಾಗ್ತಿದೆ? ಯಾಕಂದ್ರೆ ಅವನನ್ನ ಆದರ್ಶ ವ್ಯಕ್ತಿಯನ್ನಾಗಿ ಮಾಡ್ಕೊಂಡಿದ್ದಾನೆ. ಅವನು ಹಾಗೆ ಮಾಡ್ತಿದ್ದಾನೆ. ಅದೇ ಗುಡ್ ಲೈಫ್ ಆಗಿರ್ಬೇಕು. ಅದು ಗುಡ್ ಲೈಫ್ ಆದ್ರೆ ನಂಗೂ ಅದೇ ಬೇಕು. ಅವನು ಕನ್ಸಂಪ್ಷನ್ ಮಾಡ್ತಿದ್ದಾನೆ, ಅದಕ್ಕೆ ನಾನೂ ಮಾಡ್ತೀನಿ. ನಿಮ್ಮಲ್ಲಿ ಕನ್ಸಂಪ್ಷನ್ನ ಬೆಂಕಿನ ಹಚ್ತಾ ಇರೋರು ಯಾರು? ಈ ಸೆಲೆಬ್ರಿಟೀಸ್ಗಳೇ. ನೋಡಿ, ನಾನು ನನ್ನ ವೈಫ್ನ ಕರ್ಕೊಂಡು ಎಲ್ಲೋ ಆಲ್ಪ್ಸ್ಗೆ ಹೋಗಿದ್ದೀನಿ. ಒಬ್ಬ ಸೆಲೆಬ್ರಿಟಿ ಬಗ್ಗೆ ಹೇಳಿ, ಆ ಸೆಲೆಬ್ರಿಟಿಯ ಕನ್ಸಂಪ್ಷನ್ ಮೂರ್ತಿ ಇಲ್ಲ, ಕನ್ಸಂಪ್ಷನ್ ಅಂಬಾಸಿಡರ್ ಅವನಲ್ಲ ಅಂತ ಹೇಳಿ. ಅವ್ರು ಎಷ್ಟು ಜಾಸ್ತಿ ಕನ್ಸಂಪ್ಷನ್ನ ತೋರಿಸ್ತಾರೋ ಅಷ್ಟು ನೀವು ಅವರ ಪಾದಗಳಿಗೆ ಶರಣಾಗ್ತೀರಾ. ಇದನ್ನೇ ಮಾಡ್ತಿರೋದಲ್ವಾ? ಇದನ್ನೇ ಅವರು ಗುಡ್ ಲೈಫ್ ಅಂತಾರೆ. ಮತ್ ಇದನ್ನೇ ನೀವು ಮಾಡಬೇಕು. ಅದಕ್ಕೆ ಪ್ರಪಂಚದಲ್ಲಿರೋ ಮೋಟಿವೇಟರ್ಗಳೆಲ್ಲ ಹೇಳ್ತಾರೆ, ನೀನು ಸಕ್ಸಸ್ ಆಗ್ತೀಯ. ಸಕ್ಸಸ್ ಅಂದ್ರೆ ಏನದು? ನೀವು ಈ ಸೆಲೆಬ್ರಿಟಿಗಳಿಗೆ ಕನಿಷ್ಠ ನೌಕರರಂತೂ ಆಗ್ತೀರಾ. ಅದನ್ನ ನೀವು ಸಕ್ಸಸ್ ಅಂತೀರಾ. ಸಕ್ಸಸ್ಫುಲ್ ಅಲ್ಲ, ಸಕ್ಸಸ್. ನೀನ್ ಸಕ್ಸಸ್ ಆಗ್ಬಿಡ್ತೀಯ. ಸಾಮಾನ್ಯ ಮನುಷ್ಯನ ಕನ್ಸಂಪ್ಷನ್ ಸೆಲೆಬ್ರಿಟಿನೇ ಜಾಸ್ತಿ ಮಾಡ್ತಿದ್ದಾನೆ. ಪ್ರಪಂಚದ ಜನಸಂಖ್ಯೆಯಲ್ಲಿ 0.01% ಜನಗಳು ಕಾರಣ ಆಗಿದ್ದಾರೆ ಇಡೀ ಗ್ರಹ ನಾಶ ಆಗೋದಕ್ಕೆ. ಈ ವಿಷಯ ಯಾರ ಮುಂದೆನೂ ಬರೋದೇ ಇಲ್ಲ. ಬದಲಾಗಿ ಸಾಮಾನ್ಯ ಜನನ ಅಪರಾಧಿ ಅಂತ ನಿಲ್ಲಿಸ್ಬಿಡ್ತಾರೆ. ಅವನಿಗೆ ಹೇಳ್ತಾರೆ, ನೋಡು, ನೀನು ರೀಸೈಕ್ಲಿಂಗ್ ಶುರು ಮಾಡು, ಒಂದು ಬಲ್ಬ್ನ ಕಡಿಮೆ ಉರ್ಸು, ನೀನು ಕಾರಲ್ಲಿ ಹೋಗ್ಬೇಡ, ಒಂದು ಕೆಲಸ ಮಾಡು, ಬಸ್ಸಲ್ಲಿ ಹೋಗು, ನೀನು ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸು. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತಾ ಇದ್ದಾನಲ್ಲ, ಅವನು ಎಲ್ರಿಗಿಂತ ದೊಡ್ಡ ಎಮಿಟರ್. ಅವ್ರು ಯಾರು ನಿಮಗೆ ಹೇಳ್ತಾ ಇಲ್ಲ ಎಂಡ್ ಟು ಎಂಡ್ ಪೂರ್ತಿ ಲೈಫ್ ಸೈಕಲ್ ತಗೊಂಡ್ರೆ ಆಗ ಎಲೆಕ್ಟ್ರಿಕ್ ವೆಹಿಕಲ್ ಫಾಸಿಲ್ ಫ್ಯೂಯಲ್ ಮಾಡೋಷ್ಟು ಕಾರ್ಬನ್ನೇ ಇದು ಕೂಡ ಎಮಿಟ್ ಮಾಡುತ್ತೆ. ಅದನ್ನ ನಿಮಗೆ ಹೇಳ್ತಾ ಇಲ್ಲ. ಸರ್, ಇದರಲ್ಲಿ ಇನ್ನೊಂದು ಫ್ಯಾಕ್ಟ್ ಇದೆ, ಅದನ್ನ ನಾನು ರೀಸೆಂಟ್ ಆಗಿ ಓದ್ತಿದ್ದೆ. ಒಂದು ಲಿಥಿಯಂ ಏನಿರುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಏನ್ ಮಾಡ್ತಾರೆ. 1 ಟನ್ ಲಿಥಿಯಂನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ 20 ಲಕ್ಷ ಲೀಟರ್ ನಮಗೆ ಫ್ರೆಶ್ ವಾಟರ್ ಬೇಕಿರುತ್ತೆ. ಆದ್ರೆ ನಿಮಗೆ ಹೇಳ್ತಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಇಂದ ಕ್ರಾಂತಿನೇ ಆಗ್ಬಿಡುತ್ತೆ. ಅದ್ರ ನಂಬರ್ ಪ್ಲೇಟ್ ಕೂಡ ಗ್ರೀನ್ ಇರುತ್ತೆ. ಯಾರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಾ?
ಯಾರು ಪೂರ್ತಿ ಗ್ರಹ ನಾಶ ಆಗೋದಕ್ಕೆ ಜವಾಬ್ದಾರರೋ ನಾವು ಅವರ ಹೆಸರನ್ನ ತಗೊಳ್ಳೋದೇ ಇಲ್ಲ. ಅವ್ರ ಹೆಸರು ಸಾರ್ವಜನಿಕವಾಗಿರುತ್ತೆ. ಈಗಲೇ ಹೋಗಿ ಗೂಗಲ್ ಮಾಡಿ, ಯಾರು ಆ ಜನಗಳು, ಟಾಪ್ 100 ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಟ್ರಾಯಿಂಗ್ ದ ಪ್ಲಾನೆಟ್ ಥ್ರೂ ಕಾರ್ಬನ್ ಎಮಿಷನ್. ಎಷ್ಟು ಎಮಿಷನ್ ಮಾಡ್ತಿದ್ದಾರೆ ಅದು ಸಿಕ್ಬಿಡುತ್ತೆ. ಆದರೆ ಪ್ಲಾನೆಟ್ನ ಕಾಪಾಡೋ ಜವಾಬ್ದಾರಿ ಸಾಮಾನ್ಯ ಮನುಷ್ಯಂಗೆ ಕೊಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಸಾರ್ ನೀವು ನಿಮ್ಮ ಬಟ್ಟೆನ ಪ್ರೆಸ್ ಮಾಡಬೇಡಿ, ಅದರಿಂದ ಗ್ರಹ ಉಳಿದ್ಬಿಡುತ್ತೆ. ಮೂರ್ಖತನ. ನಿಜವಾದ ಅಪರಾಧಿಗಳ ಹೆಸರು ತಗೊಳ್ಳೋಕೆ ಧೈರ್ಯ ಇಲ್ವಾ ಹಾಗಾದ್ರೆ? ಬಟ್ಟೆ ಹಾಕಿಲ್ಲ ಅಂದ್ರೆ ಇನ್ನೂ ಉಳಿಯುತ್ತೆ. ಸಾಮಾನ್ಯ ಮನುಷ್ಯಂಗೆ ಹೇಳಿ ನೀನು ಬೆತ್ತಲೆ ಓಡಾಡು. ಯಾಕಂದ್ರೆ ನೋಡಿ, ಈಗ ಕಾರ್ಬನ್ ಗಾರ್ಮೆಂಟ್ ಪ್ರಾಡಕ್ಟ್ಗಳು ಕೂಡ ಎಮಿಟ್ ಆಗುತ್ತೆ. ಎರಡೆರಡು ವಸ್ತುಗಳು ಕಡಿಮೆ ಮಾಡಿದ್ರೆ ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಆದರೆ ಎಷ್ಟು? ಪೆನ್ನಿ ವೈಸ್ ಪೌಂಡ್ ಫುಲಿಶ್. 1 ಟನ್ ಕಾರ್ಬನ್ ಉಳಿಸ್ತೀರಾ ಅಥವಾ 1 ಗಿಗಾಟನ್? ಈ ಗಿಗಾಟನ್ ಎಮಿಟ್ ಮಾಡೋರ ಹೆಸರು ಹೇಳ್ತಾ ಇಲ್ಲ ನಾವು, ಯಾಕಂದ್ರೆ ಅವರಿಂದನೇ ಈ ಪೂರ್ತಿ ವ್ಯವಸ್ಥೆ ನಡೀತಿದೆ. ಅವರೇ ನಮ್ಮ ರಾಜ, ನಮ್ಮ ನವಾಬ್ರು. ಈಗ ಏನು ಈ ಮಾತುಕತೆ ನಡೀತಾ ಇದೆ, ಇದು ವಿಡಿಯೋ ಆಗಿ ಪಬ್ಲಿಷ್ ಆದ್ಮೇಲೆ ಆಮೇಲೆ ಕೆಳಗಡೆ ತುಂಬಾ ಪ್ರತಿಭಾನ್ವಿತರು ಬಂದು ಬರೀತಾರೆ, ನೀವು ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಹಾಲಲ್ಲಿ AC ಆನ್ ಇತ್ತೋ ಇಲ್ವೋ? ಹಾ, ಬರೀತಾರೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಆದ್ರೆ ಇದನ್ನೆಲ್ಲ ಹೇಳ್ಬೇಕಾದ್ರೆ AC ಆನ್ ಇತ್ತೋ ಇಲ್ವೋ? ಈ ಮೂರ್ಖರಿಗೆಲ್ಲ ಯಾರೋ ಓದಿಸ್ಬಿಟ್ಟಿದ್ದಾರೆ. ಸಾಮಾನ್ಯ ಮನುಷ್ಯ AC ಆನ್ ಮಾಡೋದ್ರಿಂದ ಪೂರ್ತಿ ಕಾರ್ಬನ್ ಕ್ರೈಸಿಸ್ ಆಗ್ತಾ ಇದೆ ಅಂತ. ನಾನೀಗ ಒಬ್ಬ ಸಾಮಾನ್ಯ ಮನುಷ್ಯ ಎಮಿಷನ್ ಮಾಡ್ಲಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಸಾಮಾನ್ಯ ಮನುಷ್ಯನಿಗೂ ಇಷ್ಟು ಕನ್ಸಂಪ್ಷನ್ನ ಮತ್ತೆ ಇಷ್ಟು ಎಮಿಷನ್ನ ಹೇಳ್ಕೊಡ್ತಿರೋರೇ ಈ ಸೆಲಿಬ್ರಿಟಿಗಳು. ನಾವು ತಪ್ಪು ಆದರ್ಶಗಳಲ್ಲಿ ಸಿಕ್ಕಾಕೊಂಡಿದೀವಿ. ಪಾಲಿಟಿಕ್ಸ್ ಅಲ್ಲಿ ತಪ್ಪು ಆದರ್ಶ, ಎಂಟರ್ಟೈನ್ಮೆಂಟ್ ಅಲ್ಲಿ ತಪ್ಪು. ನಮ್ಮ ಎಲ್ಲ ಆದರ್ಶಗಳು ಎಂಟರ್ಟೈನ್ಮೆಂಟ್ಗೆ ಅಲ್ವಾ? ಎಂಟರ್ಟೈನ್ಮೆಂಟ್, ಅದಾದ್ಮೇಲೆ ಇಂಡಸ್ಟ್ರಿ, ಅದಾದ್ಮೇಲೆ ಪಾಲಿಟಿಕ್ಸ್. 3 ರೂಪಗಳಲ್ಲಿ ನಾವು ಯಾರನ್ನಾದ್ರೂ ಶ್ರೇಷ್ಠ ಅಂತೀವಿ. ಯಾರು ನಮಗೆ ಎಂಟರ್ಟೈನ್ ಮಾಡ್ತಾರೋ, ಫಿಲ್ಮ್, ಕ್ರಿಕೆಟ್ ಇತ್ಯಾದಿ, ಅಥವಾ ಅವ್ರ ಹತ್ರ ತುಂಬಾ ದುಡ್ಡಿದ್ರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ, ಇಲ್ಲ ಅವ್ರ ಬಳಿ ಅಧಿಕಾರ ಇರಬೇಕು. ಈ 3 ವಿಷಯಗಳಿಂದನೇ ನಮ್ಮ ತಲೆ ತುಂಬೋಗಿರುತ್ತಲ್ವಾ? ಮತ್ತೆ ಈ 3ಕ್ಕೆ 3 ನಂಬರ್ 1, 2, 3 ಅಪರಾಧಿಗಳು ಈ ಗ್ರಹನ ಹಾಳು ಮಾಡ್ತಿರೋದ್ರಲ್ಲಿ. ಷಡ್ಯಂತ್ರ ಏನಂದ್ರೆ ಸಾಮಾನ್ಯ ಮನುಷ್ಯ ಜವಾಬ್ದಾರಿ ತನ್ನ ಮೇಲೆ ಹಾಕೊಂಡಿದ್ದಾನೆ. ಸಾಮಾನ್ಯ ಮನುಷ್ಯ ಜವಾಬ್ದಾರ ಅಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅವನ ಜವಾಬ್ದಾರಿ, ಅವನ ತಪ್ಪು ಎಲ್ಲಕ್ಕಿಂತ ಯಾವುದು ಅಂದ್ರೆ ಅವನು ಈ ಸೆಲಿಬ್ರಿಟೀಸ್ಗಳನ್ನ ಸೆಲಿಬ್ರಿಟಿ ಮಾಡಿ ಇಟ್ಟಿದ್ದಾನೆ. ಪ್ರತಿ ಸೆಲಿಬ್ರಿಟಿಗೆ ಒಂದು ಡಿಕ್ಲರೇಷನ್ ಕೊಡೋಕೆ ಹೇಳಬೇಕು, ಅವ್ರು ಹೇಳಬೇಕು ಅವರ ಕಾರ್ಬನ್ ಫುಟ್ ಪ್ರಿಂಟ್ ಎಷ್ಟು ಹೇಳಬೇಕು. ಡಿಕ್ಲೇರ್ ಮಾಡಿ ನಿಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಎಷ್ಟು, ನಿಮ್ಮ ಆನ್ಯುಯಲ್ ಕಾರ್ಬನ್ ಎಮಿಷನ್ ಎಷ್ಟು ಡಿಕ್ಲೇರ್ ಮಾಡಿ. ಯಾವಾಗ ಅವರು ಡಿಕ್ಲೇರ್ ಮಾಡ್ತಾರೋ ಅವಾಗ ನಿಮ್ಮ ಮೇಲೆ ಉಗಿಯೋದಕ್ಕೆ ಮನಸ್ಸಾಗಲ್ಲ. ಪ್ರತಿ ಸೆಲಿಬ್ರಿಟಿ ನಿಮಗೆ ಇದನ್ನ ಮಾತ್ರ ಹೇಳ್ತಿದ್ದಾರೆ, ಅನ್ಲಿಮಿಟೆಡ್ ಕನ್ಸಂಪ್ಷನ್ ಈಸ್ ದ ಪರ್ಪಸ್ ಆಫ್ ದಿ ಲೈಫ್. ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಕನ್ಸಂಪ್ಷನ್. ಅಲ್ಲ ನೋಡಿ, ಕನ್ಸಂಪ್ಷನ್ಗೋಸ್ಕರ ಯಾವ್ದಾದ್ರು ವಸ್ತು ಬೇಕಲ್ವಾ ಕನ್ಸ್ಯೂಮ್ ಮಾಡೋದಕ್ಕೆ. ನನಗೆ ಕನ್ಸಂಪ್ಷನ್ದು ಒಂದೇ ಒಂದು ವಸ್ತು ಹೇಳಿ, ಅದರಲ್ಲಿ ಅರ್ತ್ ಇರಬಾರ್ದು. ಅರ್ತ್ ಅಂದ್ರೆ ನ್ಯಾಚುರಲ್ ರಿಸೋರ್ಸ್. ಇದೇನಾದ್ರೂ ಅರ್ತ್ ಇಲ್ಲದೆ ಆಗ್ಬಿಡುತ್ತಾ? ಆಗುತ್ತಾ? ನಾನಿದನ್ನ ಕನ್ಸಂಪ್ಷನ್ ಮಾಡಬೇಕು. ಟೆಕ್ನಾಲಜಿಯಿಂದ ಇದಾಗಿದೆ ಅನ್ಕೋತೀನಿ. ಟೆಕ್ನಾಲಜಿಯಿಂದಲ್ಲ, ಭೂಮಿಯಿಂದ ಆಗಿದೆ. ಭೂಮಿ ಇಲ್ಲದೆ ಇದನ್ನ ಮಾಡಿ ತೋರಿಸಿ. ನೀವು ಯಾವ್ದು ನಿಮ್ಮ ಹೈಟೆಕ್ ಗೆಜೆಟ್ ಅನ್ಕೋತಿರೋ, ನಿಮ್ಮ ಕಂಪ್ಯೂಟರ್, ಅದನ್ನ ಭೂಮಿ ಇಲ್ಲದೆ ಮಾಡಿಬಿಟ್ಟು ತೋರಿಸಿ. ಈಗಷ್ಟೇ ಮಾತಾಡಿದ್ವಿ ಲಿಥಿಯಂ ಬಗ್ಗೆ. ಲಿಥಿಯಂ ಇಲ್ಲದೆ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿಬಿಟ್ಟು ತೋರಿಸಿ. ನಿಮ್ಮ ಈ ಮೊಬೈಲ್ ಫೋನ್ಸ್ಗಳಿದಾವಲ್ಲ, ಅದರಲ್ಲೂ ರೇರ್ ಅರ್ತ್ಸ್ ಬಳಸ್ತಾರೆ, ಅವುಗಳಿಲ್ಲದೆ ತಯಾರಿಸಿ ತೋರಿಸಿ. ನೀವು ಕನ್ಸಂಪ್ಷನ್ ಮಾಡ್ತೀರಾ, ಅಷ್ಟು ಕನ್ಸಂಪ್ಷನ್ನ ಭೂಮಿ ಹೇಗೆ ಅಫೋರ್ಡ್ ಮಾಡುತ್ತೆ? ಎಲ್ಲಿಂದ ಕೊಡುತ್ತೆ? ಅಷ್ಟು ಮಿನರಲ್ಸ್ ಎಲ್ಲಿಂದ ಕೊಡುತ್ತೆ? ಅಷ್ಟು ಮಿನರಲ್ಸ್ ಯಾವಾಗ ಸಿಗುತ್ತೆ ಅಂದ್ರೆ ನೀವು ಭೂಮಿನ ಸಂಪೂರ್ಣವಾಗಿ ಕಿತ್ತು ತಿಂದು ಬಲಾತ್ಕಾರ ಮಾಡಿದ್ರೆ ಆವಾಗ.
ನಿಜ ಹೇಳ್ಬೇಕು ಅಂತಂದ್ರೆ ಸಾಮಾನ್ಯ ರಿಸೋರ್ಸ್ ಇದೆಯಲ್ಲ ಅದನ್ನೇ ಹಿಡ್ಕೊಳ್ಳಿ. ಊಟ, ಭೋಜನ. ಇಷ್ಟು ಜನಕ್ಕೆ ಊಟ ಎಲ್ಲಿಂದ ತರೋದು ಹೇಳಿ ನೀವೇ? ಜನ ಮಾಂಸ ತಿಂದಿದ್ರೆ ಎಲ್ರಿಗೂ ಊಟ ಸಿಗಬಹುದೇನೋ? ಪ್ರಪಂಚದಲ್ಲಿ 70%ಗಿಂತ ಜಾಸ್ತಿ ಹೊಲಗಳಲ್ಲಿ ಪ್ರಾಣಿಗಳಿಗೋಸ್ಕರನೇ ಬೆಳೀತಾರೆ. ಯಾಕಂದ್ರೆ ಪ್ರಾಣಿಗಳಿಗೆ ಅದರ ತಿನ್ಸಿ ಆಮೇಲೆ ತಾವು ತಿನ್ನೋದಕ್ಕೆ. ಎಷ್ಟು ವಿಚಿತ್ರ ಇದೆ ನೋಡಿ. ಎಲ್ಲ ಹೇಳ್ತಾರೆ ಈ ಸಸ್ಯಾಹಾರಿಗಳು ಇದಾರಲ್ಲ ಅವರು ಕೂಡ ಹೊಲದಲ್ಲಿ ಬೆಳೆದಿದ್ದೆ ತಿಂತಾರೆ, ಮತ್ತೆ ಅದರಲ್ಲೂ ಕೂಡ ಹಿಂಸೆ ಇದೆ ಅಲ್ಲ. 70% ಹೊಲ ಪ್ರಾಣಿಗಳಿಗೆ ಸೋಯಾಬೀನ್ನ ಬೆಳೆದು ತಿನ್ಸೋದಕ್ಕೋಸ್ಕರನೇ ಬಳಸ್ತಿದ್ದಾರೆ. ಆಮೇಲೆ ಆ ಪ್ರಾಣಿಗಳನ್ನ ಮಾಂಸಾಹಾರಿ ಜನಗಳು ತಿಂತಾರೆ. ಈ ಮಾಂಸಾಹಾರನ ಪ್ರೋತ್ಸಾಹಿಸೋದಕ್ಕೆ ಎಲ್ಲಕ್ಕಿಂತ ಮುಂದೆ ಯಾರಿದ್ದಾರೆ? ಸೆಲೆಬ್ರಿಟೀಸ್. ಒಬ್ಬ ಸೆಲೆಬ್ರಿಟಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕ್ಲಿ, ನೋಡಿ ನಾನು ಬೆಳಿಗ್ಗೆ ಫಿಶ್ ಫ್ರೈ ತಿಂತಾ ಇದ್ದೀನಿ, ಆಮೇಲೆ ಇದನ್ನ ತಿಂತೀನಿ ಅದನ್ನ ತಿಂತೀನಿ. ಅವನಿಗೆ ಒಂದು ರೀಲಿಂದ ಲಕ್ಷಾಂತರ ಸಂಸ್ಕಾರವಂತರು ಸಂಸ್ಕಾರ ಎಲ್ಲ ಮರ್ತ್ಬಿಟ್ಟು, ನೋಡಿ ನನ್ನ ಆದರ್ಶ ಕ್ರಿಕೆಟರ್ ಹೇಳಿದ್ದಾರೆ ಫಿಶ್ ಫ್ರೈ ತಿನ್ನೋದಕ್ಕೆ, ಅಥವಾ ನನ್ನ ಆದರ್ಶ ಗುರೂಜಿ ಹೇಳಿದ್ದಾರೆ ಕೋಳಿ ಬೇಡ ಮೀನ್ ತಿನ್ನು ಅಂತ. ಆಗೋಯ್ತು. ನಾವು ಹೇಳ್ತೀವಿ ಭಾರತ ಸ್ವಾತಂತ್ರ್ಯ ಆದಾಗ ಅರ್ಧಕ್ಕಿಂತ ಜಾಸ್ತಿ ಜನ ಶುದ್ಧ ಸಸ್ಯಾಹಾರಿಗಳಿದ್ರು. ಶುದ್ಧ ಸಸ್ಯಾಹಾರಿ ಅಂತ ಅಲ್ಲ, ಮಾಂಸ ತಿಂತಿರ್ಲಿಲ್ಲ, ಲ್ಯಾಕ್ಟೋ ವೆಜಿಟೇರಿಯನ್. ಆ ಸಂಖ್ಯೆ ಈಗ 20%ಗೆ ಇಳಿದಿದೆ. ಏನಾಯ್ತು ಹಾಗಾದ್ರೆ? ಇದರಲ್ಲಿ ತುಂಬಾ ದೊಡ್ಡ ಪಾತ್ರ ಸೆಲೆಬ್ರಿಟಿಗಳದೇ ಇದೆ. ಅಣ್ಣ ನೀವು ಈ ತರ ಮಸಲ್ಸ್ ಹೇಗ್ ಮಾಡ್ಕೊಂಡ್ವಿ, ನಿಮ್ಮ ಬಾಡಿ ಹೇಗ್ ಮಾಡ್ಕೊಂಡ್ರಿ? ಕೊಡೋ ಇಲ್ಲಿ, ನನ್ನ ಕೈಯಿಂದ ಕತ್ತರಿಸಿದ್ದು. ಇಷ್ಟೊಂದು ದೊಡ್ಡ ಕುರಿ ಅಲ್ಲಿಟ್ಟಿದ್ದಾರೆ, ಅಣ್ಣ ಅದನ್ನೆಲ್ಲ ಅವರೇ ಕತ್ತರಿಸಿದ್ದಾರೆ. ಕಾರ್ಬನ್ ಎಮಿಷನ್ ಅಲ್ಲಿ, ಕ್ಲೈಮೇಟ್ ಚೇಂಜ್ ಅಲ್ಲಿ ಅದಕ್ಕೆ ಎರಡನೇ ಅತಿ ದೊಡ್ಡ ಕಾರಣ ಯಾವುದು ಅಂತ ಅಂದ್ರೆ ರೆಸ್ಪಾನ್ಸಿಬಲ್ ಕಾಸ್, ಅದು ಇದೆ ಮಾಂಸಾಹಾರ. ಪೂರ್ತಿ ಒಂದು ಪ್ಯಾಕೇಜ್ ಇದು. ಯಾರು ಲೈಫಲ್ಲಿ ಸಕ್ಸಸ್ ಆಗ್ತಾರೋ ಅವರು ಮಾಂಸಾಹಾರಿಗಳಾಗ್ತಾರೆ. ಅವರ ರೋಲ್ ಮಾಡೆಲ್ಗಳು ಹೇಳಿರೋ ಎಲ್ಲ ಕೆಲಸನ ಇವರು ಮಾಡೋದಕ್ಕೆ ಶುರು ಮಾಡ್ತಾರೆ. ವಾಸ್ತವವಾಗಿ ನಿಮ್ಮ ಸಕ್ಸಸ್ ಅರ್ಥ ಏನಂದ್ರೆ ಭೂಮಿ ಇನ್ನೂ ಹಾಳಾಗ್ತಿದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆದ್ರೆ ಅದರ ಅರ್ಥ ಏನು? ಭೂಮಿಯ ನಾಶ ಇನ್ನೂ ಜಾಸ್ತಿ ಆಗುತ್ತೆ. ಸಕ್ಸಸ್ನ ಈ ಕಾನ್ಸೆಪ್ಟ್ ಕೊಟ್ಟಿರೋರು ಯಾರು? ಭಗವದ್ಗೀತೆ ಅಂತೂ ಕೊಟ್ಟಿಲ್ಲ, ಚಿಂತಕರು ದಾರ್ಶನಿಕರು ಇದ್ಯಾವುದನ್ನು ಹೇಳಿಲ್ಲ. ಬುದ್ಧನನ್ನೋ ಕೃಷ್ಣನನ್ನೋ ಕೇಳಿದ್ರೆ ಅವ್ರು ಹೇಳೋದಿಲ್ಲ ಸಕ್ಸಸ್ ಅಂದ್ರೆ ಏನು ಅಂತ. ಮಚಾ ಒಂದು ಪರ್ಸನಲ್ ಐಲ್ಯಾಂಡ್ ತಗೋಬೇಕು, ಅಲ್ಲಿ ಹೋಗಿ 8 ಜನ ಹುಡುಗಿಯರ ಜೊತೆ ಮಜಾ ಮಾಡಬೇಕು, ನೋಟ್ ಹಾರಿಸ್ಬೇಕು, ರುಪೀಸ್ ಅಲ್ಲ ಡಾಲರ್. ಇದನ್ನ ಸಕ್ಸಸ್ ಅನ್ಬೇಕು. ಅರ್ಥ ಮಾಡ್ಕೊಳ್ಳೋರು ಯಾರು ಈ ತರ ಮಾತಾಡೋದಿಲ್ಲ. ಆದ್ರೆ ನಿಮ್ಗೆಲ್ಲ ಇದನ್ನೇ ಹೇಳಿದರೆ ಮತ್ತೆ ನೀವೆಲ್ಲ ಇದನ್ನೇ ನಂಬಿದ್ದೀರಾ, ಇದೇ ಕ್ಲೈಮೇಟ್ ಚೇಂಜ್ ಅಂತ. ಕ್ಲೈಮೇಟ್ ಚೇಂಜ್ ಅನ್ನೋದು ತುಂಬಾ ಸಣ್ಣ ಪದ. ಕ್ಲೈಮೇಟ್ ಕೆಟಾಸ್ಟ್ರಫಿ, ಇಂಪೆಂಡಿಂಗ್ ಟೋಟಲ್ ಎನಿಹಿಲೇಷನ್. ಎಲ್ಲಿವರೆಗೂ ಮಕ್ಕಳ ಮನಸ್ಸಲ್ಲಿ ಸಕ್ಸಸ್ ಬಗ್ಗೆ ಅದೇ ಕಾನ್ಸೆಪ್ಟ್, ಅದೇ ವ್ಯಾಖ್ಯಾನ ಕೂತ್ಕೊಂಡಿರುತ್ತೋ, ಈಗ ತುಂಬಿರೋ ಅಂಥದ್ದು ಅದೇ ಅವರಲ್ಲಿ ಉಳ್ಕೊಂಡ್ಬಿಟ್ರೆ ಸರಿಪಡಿಸೋದು ತುಂಬಾ ಕಷ್ಟ.
ಅತ್ಯಂತ ನಿಷ್ಪ್ರಯೋಜಕರನ್ನ ನಾವು ನಮ್ಮ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದೀವಿ, ಪೂಜಿಸ್ತಿದೀವಿ. ಮನರಂಜನೆ, ಉದ್ಯಮ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಜಾಸ್ತಿ ನಿಷ್ಪ್ರಯೋಜಕರು ಅವರೇ ಸರ್ವೋಚ್ಚರಾಗಿ ಹೋಗಿ ಕುಳಿತಿದ್ದಾರೆ. ನಾವಿಲ್ಲಿ ಅವ್ರನ್ನ ಅನುಸರಿಸ್ತಿದೀವಿ, ನಾವು ಅವ್ರ ಹಾಗೆ ಆಗ್ಬೇಕು ಅಂತ. ನಿಮಗೆ ಗೊತ್ತಾ, ಪ್ರಾಣಿಗಳು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಿಕ್ಕೆ ತಮ್ಮ ರ್ಯಾಪಿಡ್ ಎವಲ್ಯೂಷನ್ ಶುರು ಮಾಡಿದವೆ. ಇತ್ತೀಚೆಗೆ ಸಂಶೋಧನೆ ನಡೆದಿತ್ತು, ಕಪ್ಪೆಗಳು ತನ್ನ ಬಣ್ಣನ ಬದಲಾಯಿಸ್ಕೊಂಡಿದ್ವು. ಒಂದು ಕಪ್ಪು ಕಪ್ಪೆ ಇತ್ತು, ಅದು ಬಿಳಿಯಾಗಿತ್ತು. ಯಾಕೆ ಹೇಳಿ? ಆ ಪ್ರಾಣಿಗಳಲ್ಲಿ ಈಗಲೂ ಕೂಡ ತಮ್ಮನ್ನ ತಾವು ಕಾಪಾಡಿಕೊಳ್ಳೋ ಸಾಮರ್ಥ್ಯ ಇದೆ. ಅಮಾಂಗ್ ಆಲ್ ಸ್ಪೀಶೀಸ್, ದ ಹ್ಯೂಮನ್ ಸ್ಪೀಶೀಸ್ ಈಸ್ ಒನ್ ಆಫ್ ದ ಮೋಸ್ಟ್ ವಲ್ನರಬಲ್ ಒನ್ಸ್. ನಮ್ಮ ಹತ್ರ ಪ್ರಾಕೃತಿಕವಾಗಿ ನಮ್ಮನ್ನ ನಾವು ಕಾಪಾಡಿಕೊಳ್ಳುವಂತ ಕ್ಷಮತೆ ಈಗ ಉಳಿದಿಲ್ಲ. ಬೇರೆ ಸ್ಪೀಶೀಸ್ ಏನೋ ಒಂದು ಮಾಡಿ ತಮ್ಮನ್ನ ತಾವು ಕಾಪಾಡ್ಕೊಳ್ತವೆ. ಒಂದೊಂದು ಭೂಮಿಲಿ ಒಳಗಡೆ ಇನ್ನೂ ಕೆಳಗಡೆ ಹೋಗ್ಬಿಡ್ತವೆ. ಕೆಲವು ಬಂಡೆಗಳ ಒಳಗಡೆ ಹೋಗಿ ತಮ್ಗೆ ಬೇಕಾಗಿರೋ ವ್ಯವಸ್ಥೆನ ಮಾಡ್ಕೊಳ್ತವೆ. ಒಂದೊಂದು ಏನೇನೋ ಮಾಡ್ಕೋತವೆ. ಎಲ್ಲವೂ ಬದುಕುಳಿ ಎಲ್ಲ, ಅದರಲ್ಲೂ 1-2% ಉಳಿತವೆ. ಆದರೆ ಮನುಷ್ಯ ಏನ್ ಮಾಡ್ತಾನೆ? ನಾವು ಬುದ್ಧಿ ಒಂದನ್ನ ಬಿಟ್ರೆ ವಿಶ್ವದ ಭೂಮಿಯ ಅತ್ಯಂತ ದುರ್ಬಲ ಪ್ರಜಾತಿಗಳು ನಾವು. ಬುದ್ಧಿ ಇದೆ ಅಷ್ಟೇ ನಮ್ಮಲ್ಲಿ. ಈ ದೇಹ ತುಂಬಾ ದುರ್ಬಲ ಆಗಿದೆ. ಬೇರೆ ಪ್ರಾಣಿಗಳ 8-10 ಹುಟ್ಟಿರೋ ಮರಿಗಳನ್ನ ನೋಡಿ, ಜೊತೆಗೆ ಈಗ ಹುಟ್ಟಿರೋ ಮನುಷ್ಯನ ಮಗುನ ನೋಡಿ, ಎಲ್ಲದಕ್ಕಿಂತ ಜಾಸ್ತಿ ನೋಡ್ಕೊಳ್ಳೋ ಅಂತ ಅವಶ್ಯಕತೆ ಯಾರಿಗಿದೆ? ಈಗ ಹುಟ್ಟಿದ ಹಸುವಿನ ಕರು ಎಷ್ಟು ಹೊತ್ತಲ್ಲಿ ಎದ್ದು ನಿಲ್ಲುತ್ತೆ ನೋಡಿದೀರಾ? ಎಷ್ಟು ಹೊತ್ತಲ್ಲಿ? 1 ತಿಂಗಳು, 1 ವಾರ, 24 ಗಂಟೆ? ಈಗ ಮನುಷ್ಯನ ಮಕ್ಕಳು ಎದ್ದು ನಿಲ್ಲೋದಕ್ಕೆ ಎಷ್ಟು ಸಮಯ ತಗೋತಾರೆ? ನಾವುಗಳು ಇಷ್ಟೊಂದು ದುರ್ಬಲರು. ನಾವ್ ಹೇಳ್ತೀವಿ ನಮ್ಮ ಮೂಲ ಚಿಂಪಾಂಜಿಗಳು ಅಂತ. ಅವದ್ರ ತೋಳ್ಗಳು ನೋಡಿ, ನಮ್ದು ನೋಡಿ. ಅವದ್ರ ಕೂದಲು ನೋಡಿ, ನಮ್ದು ನೋಡಿ. ನಮ್ಮ ದೇಹದಲ್ಲಿ ಕೂದಲು ಕೂಡ ಉಳಿದಿಲ್ಲ. ಕೂದಲು ರಕ್ಷಣೆ ಕೊಡುತ್ತೆ. ನೀನು UV ರೇಡಿಯೇಷನ್ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಏನು? ಒಂದು UV ಇಂಡೆಕ್ಸ್ ಏನಿರುತ್ತೆ, ಅದರ ಒಂದು ಎಕ್ಸ್ಟ್ರೀಮ್ ಏನಿದೆ ಅದು 12ರಲ್ಲಿ ಇರುತ್ತೆ. ಈಗ ನಾವೇನಾದ್ರೂ ಈ ಸಮಯದಲ್ಲಿ ಹೊರಗಡೆ ಹೋದ್ರೆ ಅದು 12ರಲ್ಲೇ ಇರುತ್ತೆ. ಈಗ ಎಷ್ಟು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇದೆಯೋ, ನಿಮ್ಮ ಚರ್ಮಕ್ಕೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಓಝೋನ್ ಪದರದಲ್ಲಿ ದೊಡ್ಡ ಹೋಲ್ ಆಗಿತ್ತು, ಜಾಸ್ತಿ ಏನಿರಲಿಲ್ಲ, ಒಂದು ಫುಟ್ಬಾಲ್ ಸ್ಟೇಡಿಯಂ ನುಗ್ಸೋಷ್ಟಾಗಿತ್ತು. ಅದಕ್ಕೆ ನೀವು ಕ್ಯಾನ್ಸರ್ ಬರುತ್ತೆ ಅಂತ ಹೆದರಿದ್ರಿ, ಯಾಕಂದ್ರೆ ಓಝೋನ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ತಡೆಯುತ್ತೆ. ಇವಾಗ ಏನ್ ಮಾಡ್ತೀರಾ? ಈಗ ಸನ್ಸ್ಕ್ರೀನ್ ಹಾಕ್ತಿರಲ್ಲ, ಅದರಿಂದ ಏನು ಉಪಯೋಗ ಇಲ್ಲ, ಅದು ಏನನ್ನೂ ತಡೆಯಲ್ಲ. ನಮ್ಮ ದೇಹ ತುಂಬಾ ದುರ್ಬಲವಾಗಿದೆ. ಬೆಕ್ಕು ನಾಯಿಗಳು ಏನ್ ಬೇಕಾದರೂ ತಿಂದು ಬದುಕ್ಬಿಡ್ತವೆ. ನಮಗ್ ತಿನ್ನೋದಕ್ಕೆ ಶುದ್ಧ ಊಟ ಸಿಕ್ಕಿಲ್ಲ ಅಂತಂದ್ರೆ ಬದುಕೋದೇ ಇಲ್ಲ, ನಾವು ಸತ್ತೋಗ್ತೀವಿ. ನಮ್ಮ ಇಮ್ಯುನಿಟಿ ಕೆಟ್ಟದಾಗಿ ಕಾಂಪ್ರಮೈಸ್ ಆಗ್ಬಿಟ್ಟಿದೆ. ಸ್ವಚ್ಛತೆಯಲ್ಲಿ ನಾವು ಇರ್ತಾ 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 ನಾವು ಒಳಗಡೆ ಇರೋ ಇಮ್ಯುನಿಟಿ ಪವರ್ನ ಹಾಳು ಮಾಡ್ಕೊಂಡಿದೀವಿ. ನೀವು ಕೊಳೆ ಮಧ್ಯ ಇದ್ರೆ ಅದರಿಂದ ತುಂಬಾ ನಷ್ಟಗಳಿದಾವೆ, ಒಂದು ಲಾಭ ಕೂಡ ಇದೆ. ನಮ್ಮ ಒಳಗಡೆ ನ್ಯಾಚುರಲ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಮನುಷ್ಯ 100 ವರ್ಷಗಳಿಂದ ಸ್ವಚ್ಛ ಜಾಗದಲ್ಲಿ ಇರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾನೆ, ಅದರಿಂದ ಲಾಭ ಆಗಿದೆ. ಆದ್ರೆ ನಷ್ಟ ಏನಾಗಿದೆ ಅಂದ್ರೆ ಒಳಗಡೆಯಿಂದ ವೀಕ್ ಆಗಿದ್ದೀವಿ. ಅದಕ್ಕೆ ನಾವು ಪ್ರತಿಯೊಂದಕ್ಕೂ ವ್ಯಾಕ್ಸಿನೇಷನ್ ತಗೊಂಡಿದ್ದೀವಿ, ಯಾಕಂದ್ರೆ ನಮ್ಮ ಒಳಗಡೆ ಇಮ್ಯುನಿಟಿ ಏನು ಕೂಡ ಉಳಿದಿಲ್ಲ. ಹೇಗ್ ಬದುಕ್ತೀರಾ? ಈ ಇಂಡಸ್ಟ್ರಿಯಲ್ ಎಕಾನಮಿ ಕುಸಿದು ಬಿದ್ದ ತಕ್ಷಣ ನಮ್ಮ ಜನಾಂಗ ಅಳೆದು ಹೋಗ್ಬಿಡುತ್ತೆ, ಯಾಕಂದ್ರೆ ವ್ಯಾಕ್ಸಿನೇಷನ್ ಸಿಗೋದಿಲ್ಲ, ಆಮೇಲೆ ಯಾವುದೇ ರೀತಿ ಕಂಫರ್ಟ್ಸ್ ಕೂಡ ಸಿಗೋಲ್ಲ.
ಪ್ರಪಂಚದ 35% ಜನಸಂಖ್ಯೆ ಔಷಧಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅದರಲ್ಲಿ 20% ಜನಗಳಿಗೆ 1 ತಿಂಗಳು ಔಷಧಿ ಸಿಕ್ಕಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತಾರೆ. ಅದರಲ್ಲಿ ಕೆಲವರಿಗೆ 1 ದಿನ ಸಿಕ್ಕಿಲ್ಲ ಅಂದ್ರೂ ಸತ್ತೋಗ್ಬಿಡಬಹುದು. ಯಾವಾಗ ಪೂರ್ತಿ ಎಲೆಕ್ಟ್ರಿಕ್ ಗ್ರಿಡ್ ಕೊಲ್ಯಾಪ್ಸ್ ಆಗ್ಬಿಟ್ರೆ ಆಗ ಫಾರ್ಮಸೀಸ್ ಅಲ್ಲಿ ಸ್ಟಾಕಿಂಗ್ ಎಲ್ಲಿಂದ ಮಾಡೋದು ಹೇಳಿ? ಔಷಧಿಗಳ ಉತ್ಪಾದನೆ ಹೇಗೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಹೇಗೆ ಆಗುತ್ತೆ, ವಿತರಣೆ ಹೇಗೆ ಆಗುತ್ತೆ? ಈ 35% ಜನಸಂಖ್ಯೆ ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋರು ಹೇಗೆ ಬದುಕ್ತಾರೆ? ಸೆಲೆಬ್ರಿಟೀಸ್ಗಳು ಯಾರು ಬೇಗ ಸಾಯೋದಿಲ್ಲ. ಅವರು ಎಲ್ಲರದು ಅಂತ್ಯಕ್ರಿಯೆ ಮಾಡಿನೇ ಹೋಗೋದು. ಎಲ್ಲ ಫ್ಯಾನ್ಸ್ದು ಹೆಣಗಳ ಮೇಲೆ ಸೆಲೆಬ್ರಿಟೀಸ್ ಮೆರೀತಾ ಮುಂದೆ ಹೋಗ್ತಾ ಇರ್ತಾರೆ. ಯಾರಾದರೂ ಕೂಡ ಈ ಸಮಯದಲ್ಲಿ ಕ್ಲೈಮೇಟ್ ಡಿಸಾಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ವೋ ಅವ್ರನ್ನ ಕೇವಲ ಬಾಯ್ಕಾಟ್ ಮಾಡಬೇಡಿ. ಅವ್ರನ್ನ ಎಷ್ಟೆಲ್ಲ ರೀತಿಯಲ್ಲಿ ಬೀಳಿಸ್ಬೋದೋ ಬೀಳಿಸ್ಬಿಡಿ. ಸರ್, ನೀವು ಈಗಷ್ಟೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಸೆಲೆಬ್ರಿಟೀಸ್ ಏನಿದ್ದಾರೆ ಅವರು ಫ್ಯಾನ್ಸ್ಗಳ ಶವದ ಮೇಲೆ ಇರ್ತಾರೆ. ಅದಕ್ಕೊಂದು ಡಾಟಾ ಇದೆ ನನ್ನ ಹತ್ರ. ಅದನ್ನು ನಾವು ಪ್ರಪಂಚದ ಒಂದು ಕನ್ನಡಿ ಅಂತ ಕೂಡ ಕರಿತೀವಿ. ಅದರಿಂದ ಏನೊಂದು ಎಮಿಷನ್ ಆಗ್ತಾ ಇದೆ, ಅದರಿಂದ ಒಂದು ದಶಕ ಏನಿದೆ, ಬಿಸಿಲು ಏನಿದೆ, ಅಥವಾ ಮುಂದೆ ಬರುವಂತ ಒಂದು ಎಕ್ಸ್ಟ್ರೀಮ್ ಇವೆಂಟ್ಸ್ ಏನಿದೆ, ಇದರಿಂದ 13 ಲಕ್ಷ ಜನ ಸಾಯ್ತಾರೆ. ಜಗತ್ತಿನ ಈ ಟಾಪ್ 1% ಎಮಿಟರ್ಸ್ ಇದಾರಲ್ಲ, ಇವರು 13 ಲಕ್ಷ ಸಾವುಗಳಿಗೆ ಜವಾಬ್ದಾರರಾಗ್ತಾರೆ. ಆದರೆ ಇವ್ರ ಮೇಲೆ ಯಾವುದೇ FIR ಆಗೋದಿಲ್ಲ. ಇವ್ರನ್ನ ಯಾವ ಕೋರ್ಟಿಗೂ ಎಳೆಯೋದಿಲ್ಲ. ಯಾಕಂದ್ರೆ ಇವರು ಸೀದಾ ಮುಂದೆ ನಿಂತ್ಕೊಂಡು ಶೂಟ್ ಮಾಡಿ ಕೊಂದಿಲ್ಲ ಅಲ್ವಾ? ನಮ್ಮ ಕಾನೂನು ಮತ್ತೆ ನಮ್ಮ ಜನಗಳು ಇದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇವರ ಈ ಲೈಫ್ ಸ್ಟೈಲ್ ಏನಿದೆ, ಇದೇ ಲೈಫ್ ಸ್ಟೈಲ್ ಇಂದ 13 ಲಕ್ಷ ಜನ ಸತ್ರು. 13 ಲಕ್ಷ ಶವಗಳು ನಮ್ಮ ಸೆಲೆಬ್ರಿಟೀಸ್ಗಳಿಂದ ಸೃಷ್ಟಿಯಾಗಿರೋದು. ನೀವಿವ್ರನ್ನ ಪೂಜಿಸ್ತಿದ್ದೀರಾ. ಎಲ್ಲ ವಿಷಯಗಳು ಎಲ್ಲಿಗೆ ಬರ್ತಿದಾವೆ ಗೊತ್ತಾ? ಎಲ್ಲ ವಿಷಯಗಳು ಇಲ್ಲಿಗೆ ಬರ್ತಿದಾವೆ. ನಾವು ಪೂಜೆಗೆ ಅರ್ಹರಾಗದೇ ಇರೋರ್ನ ಪೂಜಿಸಿರುವ ಕಾರಣ ಬಹಳಷ್ಟು ತಪ್ಪು ಜನಗಳನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ನೋಡಿದ್ವಿ. 2 ಪರಿಣಾಮ ಆದ್ವು. ಆ ಆದರ್ಶ ವ್ಯಕ್ತಿಗಳು ಇಷ್ಟೊಂದು ಕಾರ್ಬನ್ ಎಮಿಷನ್ ಮಾಡಿದ್ರು, ಇನ್ನೊಂದು ಅವ್ರು ನಮಗೆ ಆದರ್ಶ ವ್ಯಕ್ತಿಗಳಾದ್ರು, ಆಮೇಲೆ ನಾವು ಅವರಿಂದ ಕಲಿತ್ಬಿಟ್ಟು ನಾವೇ ಕನ್ಸಂಪ್ಷನ್ ಮತ್ತೆ ಎಮಿಷನ್ ಮಾಡಿದ್ವಿ. ಇದಾಗಿರೋದು. ಎಲ್ಲದನ್ನು ಒಟ್ಟಾರೆ ಸೇರಿಸಿ ಹೇಳೋದಾದ್ರೆ ಇದು ಆಧ್ಯಾತ್ಮಿಕ ಸಮಸ್ಯೆ. ಯಾರನ್ನ ನಾವು ತಲೆ ಮೇಲೆ ಕೂರ್ಸ್ಕೋಬೇಕಿತ್ತೋ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡಿಲ್ಲ. ನಾವು ನಮ್ಗೆ ಮನೋರಂಜನೆ ಕೊಡೋರ್ನ, ಮನಸ್ಸಿಗೆ ಖುಷಿ ಕೊಡೋವಂಥವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡಿದೀವಿ. ನಾವು ಇದನ್ನ ನೋಡ್ಲಿಲ್ಲ, ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ, ಯಾರ ಚೇತನ ಎಷ್ಟಿದೆ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡಿದೀವಿ. ನಾವು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡಿದೀವಿ. ಇದು ಪೂರ್ತಿ ಉದಾಹರಣೆ ಕೊಡ್ತಿದ್ದೀನಿ. ಈ ಪೂರ್ತಿ ವೆಡ್ಡಿಂಗ್ ಪ್ರೋಸೆಸ್ ಇದೆಯಲ್ಲ, ಇದು ನಿಮ್ಮ ಲೈಫ್ ಸೈಕಲ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಕಾರ್ಬನ್ ಇಂಟೆನ್ಸಿವ್ ಈವೆಂಟ್ ಆಗಿರುತ್ತೆ. ಇದು ಗೊತ್ತಿದ್ಯಾ? ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಈ ಪೂರ್ತಿ ವೆಡ್ಡಿಂಗ್ ಪ್ರೋಸೆಸ್ ನಡೆಯುತ್ತಲ್ಲ, ಒನ್ ಆಫ್ ದ ಮೋಸ್ಟ್ ಕಾರ್ಬನ್ ಇಂಟೆನ್ಸಿವ್ ಈವೆಂಟ್ ಆಗಿರುತ್ತೆ ಎಪಿಸೋಡ್. ಇಲ್ಲಿ ಈ ಸೆಲೆಬ್ರಿಟೀಸ್ ತಮ್ಮ ಮಕ್ಕಳಿಗೆ 4 ಸರಿ ಪ್ರೀ ವೆಡ್ಡಿಂಗ್ ನ ಮಾಡ್ತಾರೆ. ಇದನ್ನೆಲ್ಲ ಅವರೇ ನಿಮಗೆ ಕಲಿಸಿರೋದಲ್ವಾ? ಕುಣಿದು ಕುಪ್ಪಳಿಸಿ ರಂಗು ತುಂಬಿ. ಮೊದಲಿಗೆ ಇವರು ತಾವೇ ಬಹಳಷ್ಟು ಎಮಿಷನ್ನು ಕನ್ಸಂಪ್ಷನ್ ನ ಮಾಡಿದ್ರು, ಮತ್ತೆ ಅದನ್ನ ಸಾಮಾನ್ಯ ಮನುಷ್ಯಂಗೆ ಕಲಿಸಿದ್ರು. ಸಾಮಾನ್ಯ ಮನುಷ್ಯನ ಕನಸಲ್ಲಿ ಕೂಡ ಅದೇ ಬರುತ್ತೆ, ನಾನು ಕೂಡ ಹಂಗೆ ಮದುವೆ ಆಗ್ಬೇಕಂತ. ನೀವು ಓದ್ ನೋಡಿ, ಎಷ್ಟು ಈ ಡೆಸ್ಟಿನೇಷನ್ ವೆಡ್ಡಿಂಗ್ಗಳು ನಡೀತಾವಲ್ಲ, ಅಲ್ಲಿ ವೆಡ್ಡಿಂಗ್ ಸರಿ, ಆದ್ರೆ ಡೆಸ್ಟಿನೇಷನ್ ಬಗ್ಗೆ ಏನಾಯ್ತು ಗೂಗಲ್ ಮಾಡಿ ನೋಡಿ, ನಿಮಗೆ ಮೈ ಜುಮ್ ಅನ್ನುತ್ತೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಅಲ್ಲಿ ವೆಡ್ಡಿಂಗ್ ಸರಿ, ಡೆಸ್ಟಿನೇಷನ್ ಏನಾಯ್ತು ಅದನ್ನು ಓದಿ. ಎಲ್ಲ ಡೆಸ್ಟಿನೇಷನ್ ಹಾಳಾಗೋಗಿರ್ತವೆ. ಎಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ನಡೆಯುತ್ತೋ ಅಲ್ಲಿ ಎಲ್ಲ ಸೆಲೆಬ್ರಿಟೀಸ್ ನುಂಗಿರೋದು. ಇವ್ರನ್ನ ನೋಡಿ ಆಮೇಲೆ ಸಾಮಾನ್ಯ ಮನುಷ್ಯನು ನುಂಗ್ಬಿಟ್ಟ.
ಸರ್, ಇದು ಒಂದು 4 ವರ್ಷದ ಹಿಂದಿನ ಉದಾಹರಣೆ. ಸೌತ್ ಆಫ್ರಿಕಾದ ಒಂದು ಗುಪ್ತಾ ಬ್ರದರ್ಸ್ ಏನಿದ್ದಾರೆ, ಈಗ ಬಂದಿದ್ರಲ್ಲ ಅವರ ಮಕ್ಕಳು ಮದುವೆಗೆ, ಅವರು 200 ಕೋಟಿಯ ಮದುವೆ ಮಾಡಿದ್ರು. ಅವರಲ್ಲಿ 200 ಕೋಟಿಯ ಒಂದು ಮದುವೆಯ ಒಂದು ಆಡಂಬರದಲ್ಲಿ 24 ಕಿಲೋ ಕೆಜಿ ಕಸ ಬಿಟ್ರು. ನನ್ನ ಮನ್ಸಲ್ಲಿ ಇದೇ ಉದಾಹರಣೆ ಇತ್ತು, ಇದನ್ನೇ ಹೇಳಕ್ ಹೊರಟಿದ್ದೆ. ಆಮೇಲೆ ಅಲ್ಲಿ ಆ ಗ್ರಾಮಸ್ಥರು ಬಹುಶಃ ಅವ್ರ ಮೇಲೆ ಕೆಲವು ಕ್ರಮಗಳನ್ನ ತಗೊಳ್ಳೋಕೆ ಬಯಸಿದ್ರು, ಏನೋ ಆಗಿತ್ತು. ಆ ವಿಷಯ ಸ್ವಲ್ಪ ಮುಂದೆ ಹೋಯ್ತು. ಅವರು ಭೋಗದ ಹೊಸ ಹೊಸ ಮಾನದಂಡಗಳನ್ನ ಸ್ಥಾಪನೆ ಮಾಡಿದ್ರು, ಒಂದಕ್ಕಿಂತ ಒಂದು. ಆಮೇಲೆ ಸಾಮಾನ್ಯ ಮನುಷ್ಯ ಅವ್ರ ಹೆಜ್ಜೆಗಳನ್ನ ಹಿಂಬಾಲಿಸೋದಕ್ಕೆ ಶುರು ಮಾಡ್ತಾನೆ. ಅವ್ರು ಹೇಳ್ತಾರೆ, ನಮ್ಮನ್ನ ನೋಡಿ ನಾವು ಬಹಳಷ್ಟು ಡಿಸ್ಟ್ರಕ್ಷನ್ ಮಾಡಿ ತೋರಿಸಿದ್ವಿ, ಮತ್ತೆ ಈಗ ನೀವು ಕೂಡ ಇದೇ ರೀತಿ ಮಾಡಿ. ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಕಾರ್ಬನ್ ಎಮಿಷನ್ ತುಂಬಾ ಜಾಸ್ತಿ ಏನಿಲ್ಲ. ನಿಮ್ಮ ತಪ್ಪೇನೂ ಇಲ್ಲ, ನೀವು ತುಂಬಾ ಕನ್ಸಂಪ್ಷನ್ ಮಾಡ್ತೀರಾ ಅಂತ. ಇಲ್ಲಿ ಎಷ್ಟು ಜನ ಕೂತಿದ್ದೀರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಮ್ಮಲ್ಲಿ ಯಾರ್ದು ಕೂಡ ಅನ್ಸಸ್ಟೈನಬಲ್ ಕಾರ್ಬನ್ ಎಮಿಷನ್ ಇಲ್ಲ. ನಮ್ಮ ಲೋಪ, ನಮ್ಮ ತಪ್ಪು, ನಮ್ಮ ಅಪರಾಧ ಅಲ್ಲಿಲ್ಲ. ನಾವು ಎಮಿಷನ್ ಮಾಡ್ತಿದೀವಿ ಅನ್ನೋದಲ್ಲ. ನಮ್ಮ ಅಪರಾಧ ಏನು ಅಂತ ಗೊತ್ತಿದ್ಯಾ? ನಮ್ಮ ತಪ್ಪು ಏನಂತಂದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ಎಮಿಷನ್ ಮಾಡೋವಂಥವ್ರಿಗೆ. ನಾವ್ ಎಮಿಷನ್ ಮಾಡ್ತಿಲ್ಲ, ಆದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಎಮಿಷನ್ ಮಾಡೋರಿಗೆ. ಅವತ್ತು ನಾನು ನಿಮ್ಗೆ ಪೂರ್ತಿ ಸ್ಲೈಡ್ ತೋರಿಸಿದ್ದೆ ಅಲ್ವಾ? ಕ್ಲೈಮೇಟ್ ಚೇಂಜ್ನ ತಡೆಯೋಕ್ ಬಯಸಿದ್ರೆ ಅತ್ಯಂತ ಪ್ರಭಾವಿ ಹೆಜ್ಜೆ ಏನು? ಅದರಲ್ಲಿ ಏನ್ ಬಂದಿತ್ತು ಎಲ್ಲಕ್ಕಿಂತ ಮೇಲೆ? ಸಾಮಾನ್ಯವಾಗಿ ಎಷ್ಟು ಮಕ್ಕಳು ಹುಡ್ತಾರೋ ಅದರಲ್ಲಿ ಒಂದು ಮಗುನ ಕಡಿಮೆ ಹುಟ್ಟಿಸಿ. ಮಕ್ಕಳಿಲ್ದೆ ಇರಿ ಅಂತ ಹೇಳ್ತಾ ಇಲ್ಲ, ಒಂದು ಕಡಿಮೆ ಮಾಡಿ ಅಂತ. ಗೂಗಲ್ ಮಾಡಿ ಈಗ್ಲೇ. ನೀವು ಯಾರನ್ನ ಸೆಲೆಬ್ರಿಟೀಸ್ ಅಂತ ಕರಿತೀರೋ ಅವರ ಆವರೇಜ್ ನಂಬರ್ ಆಫ್ ಕಿಡ್ಸ್ ಎಷ್ಟಿರ್ತಾರೆ? ಸಾಮಾನ್ಯ ಮನುಷ್ಯಕ್ಕಿಂತ ಜಾಸ್ತಿ. ಮತ್ತೆ ಅವರಲ್ಲಿ ಕೆಲವರಂತೂ 8 ಜನ ಮಕ್ಕಳನ್ನ ಹುಟ್ಟಿಸ್ಕೊಂಡು ಕೂತಿದ್ದಾರೆ. ಬೇರೆಯವರಿಗೂ ಪ್ರೋತ್ಸಾಹಿಸ್ತಿದ್ರೆ ನೀವು ಇನ್ನು ಮಕ್ಕಳನ್ನ ಹುಟ್ಟಿಸಿ. ಏನಾದ್ರೂ ಗ್ರಹನ ಬಚಾವ್ ಮಾಡೋದಕ್ಕೆ ಅತ್ಯಂತ ಪ್ರಭಾವಿತ ವಿಧಾನ ಏನು ಅಂತಂದ್ರೆ ಒಂದು ಮಗುನ ಕಡಿಮೆ ಹುಟ್ಟಿಸಿ. ಇದರಲ್ಲಿ ಸೆಲೆಬ್ರಿಟೀಸ್ಗಳು ದೊಡ್ಡ ಅಪರಾಧಿಗಳು. ಅವರು ಬಹಳಷ್ಟು ಮಕ್ಕಳನ್ನ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಅವ್ರು ಅದನ್ನ ಅಫೋರ್ಡ್ ಮಾಡ್ತಾರೆ. ಅವ್ರಿಗೆ 6 ಆಗ್ಲಿ 8 ಆಗ್ಲಿ ಅವ್ರಿಗೇನೂ ಬದಲಾಗಲ್ಲ. ಎಲ್ರ ಮುಂದೆ ಅದೇ ಉದಾಹರಣೆನ ಕೊಡ್ತಾರೆ. ನೋಡಿ ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿರೋ ಅವ್ರ ಮಕ್ಕಳು 6-8 ಇರ್ತಾರೆ. ಆಮೇಲೆ ನಿಧಾನಕ್ಕೆ 5-10 ವರ್ಷ ಆದ್ಮೇಲೆ ಇನ್ನೂ ಒಂದೊಂದೇ ಆಡ್ ಆಗ್ತಾ ಹೋಗ್ತವೆ. ಎಲ್ಲಿಂದಲೋ ಹೊರಗೆ ಬರುತ್ತೆ. ಎಣ್ಸೋಕ್ ಬರಲ್ವಾ? ಇದನ್ನು ಎಣ್ಸು. ನಿಮ್ಮ ತಪ್ಪು ಏನಂದ್ರೆ ನೀವು ಮೂರ್ಖರನ್ನ ಇಲ್ಲಿ ಕೂರ್ಸ್ಕೊಂಡಿದ್ದೀರಾ. ಮತ್ತು ನಿಮ್ಮ ಈ ತಪ್ಪು ಕಡಿಮೆ ಆಗೋದಿಲ್ಲ ನೀವು ಇದನ್ನ ವಿರೋಧಿಸ್ತಿದ್ರೆ. ಪೂರ್ತಿ ಕುರುಕ್ಷೇತ್ರನೇ ಇದಕ್ಕಾಗಿ ಸೇರಿತ್ತು. ಗೀತೆ ಮೂಲಕ ಶ್ರೀಕೃಷ್ಣ ಇಷ್ಟೆಲ್ಲಾ ಶ್ರಮ ಪಡ್ಬೇಕಾಗಿ ಬಂತು, ಯಾರೋ ಮೂರ್ಖ ಇಲ್ಲಿ ಕೂರ್ದೇ ಇರ್ಲಿ ಅಂತ. ಯಾರು? ದುರ್ಯೋಧನ. ಅಷ್ಟು ದೊಡ್ಡ ಯುದ್ಧ ಏನಕ್ಕಾಯ್ತು ಅಂದ್ರೆ ಮೂರ್ಖ ವ್ಯಕ್ತಿ ಇಲ್ಲಿ ಕೂರ್ಬಾರ್ದು ಅಂತ, ತಲೆ ಮೇಲೆ ಕೂರ್ಬಾರ್ದು ಅಂತ. ನಾವು ಒಬ್ಬ ಅಲ್ಲ, ಲಕ್ಷ ದುರ್ಯೋಧನನ ಇಲ್ಲಿ ಕೂರ್ಸ್ಕೊಂಡಿದೀವಿ. ಯಾರನ್ನ ಇಲ್ಲಿ ಕೂರ್ಸ್ಕೊಂಡಿದೀವೋ ಅವರೆಲ್ಲ ದುರ್ಯೋಧನ್ರೆ. ದುರ್ಯೋಧನನ್ ಬಿಟ್ರೆ ಬೇರೆ ಯಾರನ್ನೂ ಕೂರ್ಸ್ಕೊಳ್ಳೋದಿಲ್ಲ. ಸರ್, ನನಗೆ ಈಗಷ್ಟೇ ಒಂದು ವಿಚಾರ ಏನು ಗೊತ್ತಾಯ್ತು ಅಂದರೆ, ಈ ವಾಯು ಪ್ರದೇಶದಲ್ಲಿ ಏನು ಗೊತ್ತಾಯ್ತು ಅಂತಂದ್ರೆ, ಪ್ರಪಂಚದಲ್ಲಿ ಒಂದು 100 ಟಾಪ್ ಸಿಟಿ ಏನಿದೆ ಅದರಲ್ಲಿ 99 ಏಷ್ಯಾದಲ್ಲಿದೆ. ಆ 99ರಲ್ಲಿ 83 ಇಂಡಿಯಾದಲ್ಲೇ ಇದೆ. ಮಕ್ಕಳೇ ಚಪ್ಪಾಳೆ ಹೊಡಿರಿ. ಇದ್ ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ. ನೋಡಿದ್ರ ಒಬ್ರಾದ್ರು? ನೀವ್ ಯಾರ ಅಭಿಮಾನಿ? ಯಾವ ಸೆಲೆಬ್ರಿಟಿದು? 100ರಲ್ಲಿ 99 ಜಗತ್ತಿನ ಅತ್ಯಂತ ಕಲುಷಿತ ನಗರಗಳು ಭಾರತದಲ್ಲಿವೆ. ಏಷ್ಯಾದಲ್ಲಿದ್ದಾವೆ. 99ರಲ್ಲಿ 83 ಭಾರತದಲ್ಲಿವೆ. ಟಾಪ್ 10ರಲ್ಲಿ 9 ಅದು ಭಾರತದಲ್ಲೇ. ನೀವು ಪೂಜ್ಸೋ ಅಂತ ಸೆಲೆಬ್ರಿಟಿಗಳು ಅವರು ಭಾರತದಲ್ಲಿ ಆದಷ್ಟು ಕಡಿಮೆ ಸಮಯನ ಕಳೆಯೋಕೆ ಬಯಸ್ತಾರೆ. ಅವರಿಗೆ ವಿದೇಶದಲ್ಲಿ ದೊಡ್ಡ ದೊಡ್ಡ ಮ್ಯಾನ್ಷನ್ಸ್ಗಳಿದ್ದಾವೆ, ಅವ್ರು ಅಲ್ಲಿ ಹೋಗಿರ್ತಾರೆ. ಅವ್ರ್ಯಾಕೆ ಭಾರತದಂತ ಕೊಳಕು, ಮಾಲಿನ್ಯ ಮತ್ತೆ ಜನಸಂದಣಿ ತುಂಬಿರೋ ದೇಶದಲ್ಲಿ ನಮ್ಮ ಜೊತೆ ಯಾಕಿರ್ತಾರೆ? ಯಾವ ಮೂವಿ ಅದು?
ಅದರಲ್ಲಿ ಇದೇ ತರ ಇತ್ತು. ಅವನು ಅಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾನೆ. ಮತ್ತೆ ಹೊರಗಡೆ ಅಲ್ಲಿ ಡೈನಮೈಟ್ ಇಂದ ಬ್ಲಾಸ್ಟ್ ಮಾಡಿ ಲೈನ್ ಹಾಕ್ತಾ ಇರ್ತಾರೆ. ಹಳೇ ಮೂವಿ, ಇಂಗ್ಲಿಷ್ದು, ಬ್ಲ್ಯಾಕ್ ಅಂಡ್ ವೈಟ್. ಅಲ್ಲಿ ಡೈನಮೈಟ್ ಇಂದ ಬ್ಲಾಸ್ಟ್ ಮಾಡ್ತಾರೆ, ಅಲ್ಲಿ ಬಹಳಷ್ಟು ಸಾವುಗಳಾಗೋದನ್ನ ನೋಡ್ತಾನೆ. ಆಗ ಅಲ್ಲೊಂದು ರೈಲ್ವೆ ಲೈನ್ ಹಾಕೋದಕ್ಕಾಗಿ ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡ್ತಿರ್ತಾರೆ, ಹಾಗೆ ಮುಂದೋಗ್ತಿರ್ತಾರೆ. ಅದರಲ್ಲಿ ಪ್ರತಿದಿನ ಬಹಳಷ್ಟು ಜನ ಕಾರ್ಮಿಕರು ಸಾಯ್ತಾನೆ ಇರ್ತಾರೆ. ಆಗ ಅವನು, ಅದರಲ್ಲಿ ಒಂದು ಮಹಿಳಾ ಪಾತ್ರ ಇದೆ, ಅವಳು ಅವನ ಹತ್ರ ಬಂದು ಮಾತಾಡ್ತಾಳೆ. ಹೇಳ್ತಾಳೆ, ಈ ಅಷ್ಟೊಂದು ಜನ ಸಾಯ್ತಾ ಇದಾರಲ್ಲ, ದಟ್ಸ್ ನಾಟ್ ಬಾದರ್ ಯು. ಅವನು ನಿಂತಿರ್ತಾನೆ, ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾನೆ, ಸಿಗರೇಟ್ ಸೇಯ್ತಾ. ಅವನಂಗೆ ಹೇಳ್ಕೋತಾನೆ ಪೂರ್ತಿ ಹೊಗೆ. ಶಿಂಡ್ಲರ್ಸ್ ಲಿಸ್ಟ್ ಅಲ್ಲಿ ಟ್ರೈನ್ ಯಾಕೆ ಓಡುತ್ತೆ? ಬ್ಲ್ಯಾಕ್ ಅಂಡ್ ವೈಟ್ ಹೇಳಿದ್ನಲ್ಲ, ಶಿಂಡ್ಲರ್ಸ್ ಲಿಸ್ಟ್. ಹಾಗೆ ಹೊಗೆ ಹೇಳ್ಕೊಂಡು ಹೇಳ್ತಾನೆ, ಪಿಗ್ಸ್ ಆರ್ ದೇರ್ ಟು ಬಿ ಸ್ಲಾಟರ್ಡ್. ಒಬ್ಬ ದೊಡ್ಡ ಮನುಷ್ಯ, ಒಬ್ಬ ದೊಡ್ಡ ಉದ್ಯಮಿ, ಅವನು ಇಂಡಸ್ಟ್ರಿಯಲಿಸ್ಟ್. ಅವನ ಹತ್ರ ಬಹಳಷ್ಟು ಏನಿದೆ, ರೈಲ್ ಲೈನ್ಸ್, ರೈಲ್ವೇಸ್ ಇದೆ. US ಅಲ್ಲಿ ಪ್ರೈವೇಟೈಸ್ ಆಗಿರುತ್ತೆ, ಅಲ್ಲೆಲ್ಲ ಇದು ಪ್ರೈವೇಟ್ ಆಗಿ ಕೊಟ್ಟಿರ್ತಾರೆ. ಅದಕ್ಕೆ ಹೊಸ ಲೈನ್ ಹಾಕ್ಸ್ತಿದ್ದಾನೆ. ಆಗ ಇನ್ನೊಬ್ಳು ಬಂದು ಕೇಳ್ತಾಳೆ, ಆದ್ರೆ ಇಷ್ಟೊಂದು ಜನ ಸಾಯ್ತಿದಾರಲ್ಲಿ. ಆಗ ಹೇಳ್ತಾನೆ, ಪಿಗ್ಸ್ ಎಕ್ಸಿಸ್ಟ್ ಟು ಬಿ ಸ್ಲಾಟರ್ಡ್. ಒಬ್ಬ ಸೆಲಿಬ್ರಿಟಿ ದೃಷ್ಟಿಲಿ ಸಾಮಾನ್ಯ ಮನುಷ್ಯ ಇದೇ ಆಗಿರ್ತಾನೆ, ಪಿಗ್ಸ್. ಅವ್ರಿರೋದೇ ಅದಕ್ಕೆ, ಸಾಯೋದಕ್ಕೋಸ್ಕರ. ಸಾಯ್ಲಿ ಬಿಡಿ, ಅವ್ರ ಸತ್ರೆ ಏನಾಗುತ್ತೆ, ಅವ್ರ ಜೀವನಕ್ಕೆ ಏನ್ ಬೆಲೆ ಇದೆ, ಸಾಯ್ಲಿ ಬಿಡಿ. ಅವನ ದೃಷ್ಟಿಲಿ ನೀವು ಹಂದಿ, ನಿಮ್ಮ ದೃಷ್ಟಿಲಿ ಅವನು ದೇವ್ರು. ಇದು ಸಮೀಕರಣ. ಇನ್ನೇನಾದ್ರು? ನೀವು ಇವ್ರನ್ನ ನೋಡಿ ಮತ್ತೆ ಯೋಚನೆ ಮಾಡಿ, ನಾವು ಇವರಿಗೆಲ್ಲ ಎಂಥ ಪ್ರಪಂಚನ ಬಿಟ್ಟು ಹೋಗ್ತಿದೀವಿ. 1-2 ಡಿಗ್ರಿ ಹೆಚ್ಚಾಗಿದೆ ಅಷ್ಟೇ, ನಾವು ಅದ್ರ ಬಗ್ಗೆ ಮಾತಾಡ್ತಿದೀವಿ. 4-5 ಡಿಗ್ರಿಲಿ ಏನ್ ಮಾಡ್ತಾರೆ ಇವರು? ಪುಟ್ಟರಾಜು ಅಂತ ಕರೆದ್ರೆ ಸರಿ ಆಗ್ಬಿಡುತ್ತಾ? ನೀವು ಏನ್ ಬಿಟ್ಟು ಹೋಗ್ತಿದ್ದೀರಾ ಇವರಿಗೆಲ್ಲ? ನೀನೇ ಕಲ್ಕೂತಿದ್ಯಾ? ನಾವು ಶಿಕ್ಷೆ ಕೊಡ್ತೀವಿ, ಮೇಲ್ ಬಾ ಬಾ. ಏನ್ ಶಿಕ್ಷೆ ಕೊಡ್ಬೇಕು ನಿಂಗೆ? ಯಾರ ಜೊತೆ ಬಂದಿದ್ಯಾ? ಯಾರ ಜೊತೆ ಬಂದಿದ್ಯಾ? ಯಾರು? ನೀವ್ಯಾಕೆ ಹಿಂದೆ ಕರ್ಕೊಂಡೋಗಿ ಕೂರ್ಸ್ಕೊಂಡಿದ್ದೀರಾ? ಇಲ್ಲಿ ಮತ್ತೆ ಸದ್ದೆ ಮಾಡ್ತಿಲ್ಲ ಅಲ್ವಾ? ಮುಂದಿನ ಸರಿ ಬಂದಾಗ ಎಲ್ಲಿ ಕೂರ್ಬೇಕೋ ಇಲ್ಲಿ, ಸರಿನಾ? ನಿನ್ನ ಹೆಸರೇನು? ಅದ್ವೇ? ಅದ್ವೈತಗೋಸ್ಕರನೇ ಎಲ್ಲದನ್ನೂ ಮಾಡೋದು. ಮುಂದಿನ ಸರಿ ಬಂದಾಗ ಎಲ್ಲಿ ಕೂರ್ತೀನಿ ಅಂತ್ಯಾ? ಇಲ್ಲಿ ಕೂತ್ಕೋ, ಇದೇ ನಿಂಗೆ ಜಾಗ, ಸರಿನಾ? ಬಾ, ಕೆಳಗಡೆ ಬರ್ತೀನಿ.